ಹನುಮಂತ್ ಸಣ್ಣಕ್ಕಿರೋರ್ ಮತ್ತೆ ಅಕ್ಕವರಿಗೆ ಜನ್ಮದಿನದ ಶುಭಾಶಯಗಳು. ಸಣ್ಣಕ್ಕಿನವರವರಿಗೆ ನೀವು ಧರ್ಮ ಪತ್ನಿ ಅವರಿದ್ದು ನಿಮ್ಮ ಒಂದು ಜೊತೆ ಅವರಿಗೆ ಯಶಸ್ಸನ್ನ ಕೊಡ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಯಶೋಗಾಥೆಯನ್ನ ಹೇಳಲಿಕ್ಕೆ ನಾನು ನಮ್ಮ SN ಶೆಟ್ಟಿ ಅವರನ್ನ ನಾನು ಸ್ವಾಗತ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸಣ್ಣಕ್ಕಿನವ್ರೆ. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನನಗೆ ಇವತ್ತು ಗೊತ್ತಾಯ್ತು ನೀವು ಹುಟ್ಟಿದ ಹಬ್ಬ ಇವತ್ತು ಅಂತ. ರಿಯಲಿ ಗ್ರೇಟ್. ಹುಟ್ಟಿದ ದಿವಸ ನೀವು ನಿಮ್ಮ ಜೀವನದ ಪರಿಚಯವನ್ನು ಅಥವಾ ಜೀವನದಲ್ಲಿ ಏನ್ ಆಗ್ತಾ ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀರಿ. ರಿಯಲಿ ಒಂದು ಒಳ್ಳೆಯ ದಿನ ಅಂತ ಹೇಳ್ಬಹುದು. ಈ ಒಳ್ಳೆಯ ದಿನದ ಈ ಹುಟ್ಟಿದ ಹಬ್ಬದ ಶುಭ ಹಾರೈಕೆ ಮಾಡ್ತಾ ನಿಮ್ಮನ್ನ ನಾನು ಈ ಝೂಮ್ ಮೀಟಿಂಗ್ ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಬಂದಿದ್ದೀರಿ. ಒಂದ್ ಸೆಕೆಂಡ್, ಎಲ್ಲಾ ಝೂಮ್ ಮೀಟಿಂಗ್ ಅಟೆಂಡೆನ್ಸ್ ಮಾಡ್ತಾ ಇದ್ದೀರಿ. ರಿಯಲಿ ಟೈಮಿಗೆ ಕರೆಕ್ಟ್ ಆಗಿ ಬರ್ತೀರಿ. ಪ್ರತಿಯೊಬ್ಬರಿಗೂ ಝೂಮ್ ಮೀಟಿಂಗ್ ಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಅವರಿಗೆ ಒಂದು ಹಂಬಲ. ಅವರು ಇಲ್ಲ ಅಂತ ಹೇಳಿದ್ರೆ ತುಂಬಾ ಜನ ಸ್ಪೀಕರ್ಸ್ ಆಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರು ನಮ್ ಕಡೆ ಬರ್ತಾ ಇದ್ರು ಮೊದಲು. ಇಲ್ಲಿ ಬಂದು ಅವ್ರು ಹೇಳ್ತಾ ಇದ್ರು ನನಗೆ, ಹನುಮಂತ್ ಸಣ್ಣಕ್ಕಿರೋರು ಬಾರಿ ನನಗೆ ಅವರಿಗೆ ಬಾರಿ ಒಂದು ಹೃದಯದಲ್ಲಿ ಒಂದು ಅವರಿಗೆ ಎಕ್ಸ್ಟ್ರಾ ಸ್ಥಾನ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಲೀಡರ್ ಆಗುವ ಹಂಬಲ ತುಂಬಾ ಇತ್ತು ಅವರಿಗೆ. ಮೊದ್ಲಿಂದನೂ ನಾನು ಲೀಡರ್ಶಿಪ್ ಆಗ್ಬೇಕು, ನಿಮ್ಮ ಹಾಗೆ ಮಾತಾಡ್ಬೇಕು, ನಮ್ಮಲ್ಲಿಯೂ ಉತ್ತರ ಕರ್ನಾಟಕದಲ್ಲಿ ಆಗ್ಬೇಕು ಅಂತ ತುಂಬಾ ಅವರಿಗೆ ಒಂದು ಹಂಬಲ ಇತ್ತು. ಆ ಹಂಬಲವೇ ಇವತ್ತು ಅವ್ರನ್ನ ಆ ಒಂದು ಲೀಡರ್ಶಿಪ್ ಸ್ಥಾನದಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವರು ತುಂಬಾ ಸಲ ನನ್ನ ಹತ್ರ ಕೇಳಿಕೆ ಉತ್ತರ ಕರ್ನಾಟಕ ಹೋದಾಗ ಒಂದು ವಿಡಿಯೋ ಕ್ಯಾಮರಾ ಇಟ್ಕೊಂಡು ಬರ್ತಾ ಇದ್ರು. ನನಗೆ ಫಸ್ಟ್ ಗೊತ್ತಿಲ್ಲ ಇವ್ರು ಯಾರು ಎಲ್ಲಿ ಅಂತ. ಯಾವಾಗ ನಾನು ಹೇಳಿದೆ ಇವ್ರಿಗೆ ಒಂದು ಹಾಬಿ ಇರ್ಬೋದು ಏನೋ, ನಮ್ಮ ಶೂಟಿಂಗ್ ಎಲ್ಲ ಮಾಡೋ ಹಾಬಿ ಇರ್ಬೋದು ಅಂತ ಅನ್ಸ್ಕೊಂಡಿದ್ದೆ. ಆದ್ರೆ ಮತ್ತೆ ಗೊತ್ತಾಯ್ತು ಆಕ್ಚುಲಿ ಇವರು ಪ್ರೊಫೆಷನಲ್ ಫೋಟೋಗ್ರಾಫರ್ ಇದ್ದಾರೆ ಅಂತ. ಸೊ ರಿಯಲಿ ಅವರ ಜೀವನ ಈ DXN ಒಟ್ಟಿಗೆ ಸೇರಿ ಈಗ ತುಂಬಾ ಬದಲಾಗಿದೆ. ಅವರ ಜೀವನ ಮುಂದೆನೂ ತುಂಬಾ ಬದಲಾಗ್ಲಿಕ್ಕಿದೆ. ಅವರು ಜೀವನದಲ್ಲಿ ಒಂದು ದೊಡ್ಡ ಮಟ್ಟ ತಲುಪಲಿಕ್ಕಿದ್ದಾರೆ. ಈಗ ಆಲ್ರೆಡಿ ಅವ್ರ ಕೆಳಗಡೆ ಸಹ ಡೈಮಂಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅವರು ಫಾರಿನ್ ಟ್ರಿಪ್ ಅನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಅವರ ಟೀಮ್ ಅನ್ನ ಅವರು 1 by 1 ನಮ್ಗೆ ಇವತ್ತು ತಿಳಿಸ್ಕೊಳ್ಲಿಕ್ಕಿದ್ದಾರೆ. ರಿಯಲಿ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ನಾನು ಲೀಡರ್ಕ್ಕಿಂತ ಒಂದು ಮನುಷ್ಯನಾಗೋದು ಫಸ್ಟ್ ಇಂಪಾರ್ಟೆಂಟ್. ಈ ಕಾಲೇಜಲ್ಲಿ ಎಲ್ಲ ಡಾಕ್ಟ್ರು, ಇಂಜಿನಿಯರು, ಆಮೇಲೆ IT BTA ಎಲ್ಲ ಮಾಡ್ತಾರಂತೆ. ಆದ್ರೆ ಮನುಷ್ಯತ್ವವನ್ನು ಯಾರು ಹೇಳ್ಕೊಡುದಿಲ್ಲ. ಆದ್ರೆ ನಾವು ಹನುಮಂತ ಅವ್ರ ಹತ್ರ ಅದನ್ನ ನಾವು ಕಲೀಲಿಕ್ಕಿದೆ. ತುಂಬಾ ರಿಯಲಿ ವಂಡರ್ಫುಲ್ ಅವರು ಕಪಲ್ಸ್ ನಮ್ ಜೊತೆಗಿದ್ದಾರೆ ಇವತ್ತು. ಸೊ ಹನುಮಂತನವ್ರೆ, ಓಕೆ, ಒಳ್ಳೇದಾಗ್ಲಿ. ಸ್ಟಾರ್ಟ್ ಮಾಡಿ ಇವತ್ತಿನ ನಿಮ್ಮ ಯಶೋಗಾಥೆಯನ್ನ ಸ್ಟಾರ್ಟ್ ಮಾಡಿ. ನೀವು ಹೇಗೆ DXN ಅಲ್ಲಿ ಮೇಲೆ ಬಂದ್ರಿ ಅಂತ ಅದರ ವಿಷಯವನ್ನು ಜನರಿಗೆ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಆಲ್ ದ ಬೆಸ್ಟ್. ಓಕೆ ಸರ್. ಓಕೆ ಸರ್. ಓಕೆ, ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ಕೇಳಿಸ್ತಾ ಇದೆ ಸರ್? ಹಲೋ. ವಾಲ್ಮೀಕಿ ಮಹರ್ಷಿ ಚಿತ್ರಕಲಾ ಶಿಕ್ಷಕರಾಗಿ ನಾನು ಇಲ್ಲಿ ಕೆಲಸ ಮಾಡಾಕತ್ತಿದೆ. ಕೆಲಸ ಮಾಡೋದ್ರಿಂದ ಅಲ್ಲಿ ಅವರು ದಿನ 10 ರೂಪಾಯಿ ಅಂದ್ರೆ ಪ್ರತಿ ಸಂಡೇ ಸೂಟಿ ಇದ್ದ ದಿವಸ 10 ರೂಪಾಯಿ ಕಟ್ ಮಾಡಿ 240 ರೂಪಾಯಿನ ನನಗೆ ಕೊಡ್ತಿದ್ರು. ಆ ಕೆಲಸವನ್ನ ಮಾಡ್ಕೊಂತ ನಾನು ಜರ್ನಿಯನ್ನ ಮುಂದುವರಿಸಿದೆ. ನಂತರ ಅದು ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ಗೆ ತೊಂದರೆ ಆದಾಗ ಅವರು ನನ್ನ ಹತ್ರ ಬಂದು ಹೇಳ್ಕೊಂಡ್ರು, ಸರ್ ಇಲ್ರಿ, ನಾವು ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರ್ತಿದ್ದೀವಿ, ನಾವು ಕೆಲಸ ಮಾಡ್ತೀವಿ ಮತ್ತು ನಾನು ಪೇಂಟಿಂಗ್ ವರ್ಕ್ ಮಾಡ್ತೀವಿ, ಆದ್ರೆ ನಮ್ಗೆ ಮಾರ್ಕ್ಸ್ ಕಮ್ಮಿ ಆಗ್ತಾರ, ದುಡ್ಡು ಕೊಟ್ಟವ್ರಿಗೆ ಜಾಸ್ತಿ ಆಗ್ತಾರ ಅಂದಾಗ ಅವರು ಆಯ್ತಪ್ಪ ನೋಡೋಣ ಅಂತ ನನ್ನ ಕಡೆ ಹಳಲನ್ನು ಹೇಳ್ಕೊಂಡ್ರು. ನಾನು ಅವಾಗ ಏನ್ ಹೇಳಿದೆ ಅವ್ರಿಗೆ, ನೋಡೋಣ ನಾನು ಮಾತನಾಡ್ತೀನಿ ಅಂತ. ನನಗೆ ಯಾಕೋ ಸರಿ ಅನಿಸ್ಲಾಕ ನಾನು ಫಸ್ಟಿಗೆ ಹಾರುಗೇರಿಯಲ್ಲಿ ಒಂದು ಅಂಗಡಿಯನ್ನು ಓಪನ್ ಮಾಡಿದೆ. ಈ ನಂದು ಅಂಗಡಿ ಮೊದಲನೇ ಅಂಗಡಿ ಇದು ಶಿಲ್ಪಾ ಆರ್ಟ್ಸ್ ಅಂತಂದ. ಈ ಅಂಗಡಿ ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ನಂದು ಇನ್ವೆಸ್ಟ್ಮೆಂಟ್ 45 ರೂಪಾಯಿಗಳು ಮಾತ್ರ. 45 ರೂಪಾಯಿ, 15 ರೂಪಾಯಿ ಒಂದು ಬ್ರಷ್, 15 ರೂಪಾಯಿ ಬ್ಲ್ಯಾಕ್ ಪೇಂಟು, 15 ರೂಪಾಯಿದು ವೈಟ್ ಪೇಂಟು. ಈ 5ಗಳ ಮೇಲೆ ನನ್ನ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೆ. ಜರ್ನಿ ಸ್ಟಾರ್ಟ್ ಮಾಡಿದ ನಂತರ ಇದು ನನ್ನ ಮೊದಲನೇ ಬೋರ್ಡು. ಸುಮಾರು ನಾನು 1 ತಿಂಗಳ ಕಾಲ ಈ ಬೋರ್ಡ್ ಅನ್ನು ಬರೆದೆ. ಯಾಕೆ ಬರ್ದೆಪ್ಪ ಅಂದ್ರೆ ನಾನು ಪೇಂಟಿಂಗ್ ಮಾಡ್ತೀನಿ, ಬೋರ್ಡ್ ಬರಿತೀನಿ ಅನ್ನೋದು ಜನಕ್ಕೆ ಗೊತ್ತಾಗೋ ಸಲುವಾಗಿ ನಾನು ದಿನ ಒಂದ್ ಸ್ವಲ್ಪ ಬರೆಯೋದು ಅಳಗ್ಸೋದು, ದಿನ ಒಂದ್ ಸ್ವಲ್ಪ ಬರೆಯೋದು ಅಳಗ್ಸೋದು, ಈ ರೀತಿ ನಾನು ಕೆಲಸ ಮಾಡ್ಕೊಂತ ನಾನು ಇದನ್ನ ಬರೆದೆ.
ಆಮೇಲೆ ನನಗೆ ಬೇರೆ ಬೋರ್ಡ್ ಬಂದ ತಕ್ಷಣ ಇದು ತಕ್ಷಣ ಬರೆದು ಕೊಟ್ಟೆ. ನಂತರ ಇದೇ ರೀತಿ ನಾನು ಸುಮಾರು ಬೋರ್ಡ್ಗಳನ್ನ ಬರೆದೆ. ಅಂದ್ರ ಒಂದು 4-5 ವರ್ಷದಲ್ಲಿ ಸಾವಿರಾರು ನಮ್ಮ ಊರು ಅಕ್ಕಪಕ್ಕ, ಆಮೇಲೆ ನಾನು ಇರತಕ್ಕಂತ ಹಳ್ಳಿಗಳಲ್ಲಿ ಹೋಗಿ ಆಮೇಲೆ ನಾನು ಇದನ್ನ ಮಾಡ್ಕೊಂತ ಇದನ್ನೆಲ್ಲ ನಾನು ಹೆಸರುವಾಸಿ ಅದೇ ಕೆಲಸ ಮಾಡ್ಕೊಂತ ಆಮೇಲೆ ಟ್ರಕ್ ಬೋರ್ಡ್ಗಳನ್ನು ಬರದೆ ಸಾಕಷ್ಟು. ಆ ನಂತರ ನಾನು ನಮ್ಮ ತಂದೆಯವರು ಬಂದಿದ್ರು ಅಂಗಡಿಗೆ, ನಾನು ನೋಡಿದ್ರು. ಅವಾಗ ನಮ್ಮ ತಂದೆಯವರು ಹೇಳ್ತಾ ಇದ್ರು, ನಾನು ನಿನಗೆ ನಿಮಗೆ ನಾನು ದುಡ್ದು ಹಾಕೋದೆಲ್ಲ ನಿನ್ನ ಹೆಂಡತಿಗೆ ಸಹಿತ ನಾನು ಹಾಕಬೇಕು, ನಾನು ನಮ್ಮಿಂದ ಆಗೋದಿಲ್ಲ, ನಿಮ್ಮದು ನೀವು ಬೇರೆ ಮಾಡ್ಕೊಂಡ್ ತಿನ್ರಿ ಅಂತಕ್ಕಂತ ಮಾತುಗಳು ಅಂದಾಗ ನನ್ನ ಹೆಂಡತಿ ಸಹ ನನ್ನ ಜೊತೆಗೆ ಇದನ್ನ ಸಹಕರಿಸಲು ಹಾರಿಗಿರಿಗೆ ಬಂದು ಅವಳು ಸಹ ನನ್ನ ಜೊತೆಗೆ ಬರ್ತಿದ್ಳು. ನಾನು ಸೈಕಲ್ ಮೇಲೆ ಇಲ್ಲಿಂದ 5-6 ಕಿಲೋಮೀಟರ್ ಆಗತ್ತೆ ಹಿಡ್ಕಲ್, ಅಲ್ಲಿಂದ ನಾನು ದಿನನಿತ್ಯ ಸೈಕಲ್ ಮೇಲೆ ಹೋಗೋದು ಬರೋದು ಮಾಡ್ತಿದ್ದೆ. ಬರುವಾಗ ನಾನು ಮಿಸ್ಸಸ್ ಅನ್ನು ಕರ್ಕೊಂಡು ಬರೋದು ಮತ್ತು ಆಮೇಲೆ ಹೋಗೋದು. ಈ ರೀತಿ ನಾನು ಮಾಡುವಾಗ ಒಂದು ಸಲ ನಮ್ಮ ಇಲ್ಲಿ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಎಲ್ಲಾ ಕೆಲಸಗಳನ್ನು ಟ್ರಕ್ ಬೋರ್ಡ್ ಎಲ್ಲಾ ಬರೆದಿದೆ. ಸ್ವಲ್ಪ ನಾವು ಸುಧಾರಿಸ್ಕೊಂಡಿವು. ಅಷ್ಟರಲ್ಲೇ ಏನಾಯ್ತು, ಮುಂದೆ ನಾನು ಕೆಲಸ ಮಾಡೋದು ಹೋಗೋದು ಬರೋದು ನೋಡಿ ನನಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಒಬ್ಬ ನನ್ನ ಅವರು ಪಾಲಿನ ದೇವರನ್ನ ಇಷ್ಟಪಡ್ತಾ ಇದ್ದೀನಿ. ಅವರು ಮಾರುತಿ ಅಂತ ಅವರು ಏನ್ ಮಾಡಿದ್ರು, ಸ್ವಂತ ಅವರ ಹೊಲದ ಮೇಲೆ ಬೋಜ ಹಾಕ್ಸಿ ನನಗೂ ಮೊದಲಿಗೆ ಒಂದು ಈ ಮದುವೆಗಳಲ್ಲಿ ನಾನು ಥರ್ಮಾಕೋಲ್ ಎಲ್ಲ ಕಟ್ಟಿಂಗ್ ಮಾಡ್ತಾ ಇದ್ದೆ, ಆಮೇಲೆ ಹೋಗಿ ಡೆಕೋರೇಷನ್ ಮಾಡ್ತಾ ಇದ್ದೆ. ಅದು ಬಂದಂತ ಆದಾಯದ ಮೇಲೆ ನಾವು ಜೀವನ ನಡೆಸ್ತಾ ಇದ್ದೀವಿ. ಆಮೇಲೆ ಒಬ್ರು ನಾವು ಮಾರುತಿ ಅಂತಂದ ಅವರು ನನಗೆ ಫಸ್ಟ್ಗೆ ಅವರು ಹೊಲದ ಮೇಲೆ ಬೋಜ ಹಾಕ್ಸಿ LSMP ಸೊಸೈಟಿ ಮೇಲೆ ಒಂದು 4 ಸ್ಟಾಕ್ ಮೇಜರ್ ಎನ್ನತಕ್ಕಂಥ ಸ್ಕೂಟರ್ ಅನ್ನು ಕೊಂಡುಕೊಟ್ರು. ಫಸ್ಟ್ಗೆ ಇದು ನನ್ನ ವಾಹನ. ಮೊದಲನೆಗೆ ಸೈಕಲ್ ತಗೊಂಡೆ, 450 ರೂಪಾಯಿ ಕೊಟ್ಟು. ನಂತರ ಇದನ್ನ ಗಾಡಿ ತಗೊಂಡೆ. ಈ ಗಾಡಿಯನ್ನ ತಗೊಂಡ ತಕ್ಷಣ ಅವ್ರು ಕೊಂಡು ಕೊಟ್ಟ ತಕ್ಷಣ ನಾನು ಹೇಳಿದೆ ಮೊದಲಿಗೆ, ಸರ್ ನಿಮ್ಮ ಹೆಸರಲ್ಲೇ ಇರ್ಲಿ ಇದು ವಾಹನ, ನನ್ನ ಹೆಸರಿಗೆ ಬೇಡ. ಯಾಕಂದ್ರೆ ನಾನು ತಕ್ಷಣ ಯಾವಾಗ ನಿಮ್ಮ ಫುಲ್ ಅಮೌಂಟ್ ಪೇಡ್ ಆಗುತ್ತೆ ನಿಮ್ ಇದ್ರ ಮೇಲಿಂದ ಆಮೇಲೆ ನನಗೆ ಮಾಡಿಕೊಡಕ್ಕಿರ ನನ್ನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಕ್ರಿ ಅಂತ ಹೇಳಿದೆ. ಅವಾಗ ನನಗೆ ಇದನ್ನು ಕೊಂಡು ಕೊಟ್ಟಿದ್ರು. ಈ ವಾಹನದ ಮೇಲೆ ಸುಮಾರು 4-5 ವರ್ಷಗಳ ನಾನು ಕೆಲಸ ಮಾಡಿದೆ. ಕೆಲಸ ಮಾಡಿ ಬೆಳಗಾಮಕ್ಕೆ ಹೋಗೋದು, ಎಲ್ಲಾ ಕಡೆ ಮೆಟ್ರೋ ತರೋದು, ಇದನ್ನ ಮಾಡೋದು, ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದೆ. ಅದೇ ವೇಳೆಯಲ್ಲಿ ನಮ್ಮ ಅಂಗಡಿ, ಚಿಕ್ಕ ಅಂಗಡಿಯಲ್ಲಿ ನನ್ನ ಪತ್ನಿ ಸಹ ಬಂದು ನನಗ ಪ್ಲೇಟ್ಗಳಿಗೆ ಬಣ್ಣ ಹೊಡೆಯೋದು, ಆಮೇಲೆ ಇದನ್ನ ಮಾಡಿ ಕೊಡೋದು. ಯಾಕಂದ್ರೆ ನನ್ನ ಮಕ್ಕಳು 4 ಜನ, 3 ಜನ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. ಅವಾಗ ಇವ್ರಿಗೆ ಸಹ ನಾನು ಮಾಡ್ಬೇಕು. ಆಮೇಲೆ ತಂದೆ ತಾಯಿಗಳು ಅವರು ಮತ್ತು ತಮ್ಮಂದಿರು 4 ಜನ, ಆಮೇಲೆ ನಮ್ಮ ತಂಗಿಯಂದ್ರು 3 ಜನ. ಇವ್ರನ್ನೆಲ್ಲರಿಗೆ ನಾನು ಅವ್ರಿಗೆ ಸಹ ನೋಡ್ಕೊಂಡ ಇದು ಜೀವನವನ್ನ ಸಾಗಿಸಬೇಕಾಗಿತ್ತು. ನಂತರ ಏನಾಯ್ತು, ದುರಾದೃಷ್ಟ. ನನ್ನ ದುರಾದೃಷ್ಟನೋ ಏನೋ ಗೊತ್ತಿಲ್ಲ. ಅದೇ ವೇಳೆಯಲ್ಲಿ ಇಲ್ಲಿ ಒಬ್ರು ರಸ್ತೆ ಮೇಲೆ ಹೋಗ್ತಕ್ಕಂತ ಕಾರ್ಮಿಕರೇ ಸುಮಾರು ಒಂದು 7-8 ಜನ ಕಾರ್ಮಿಕರು ನಡೆದುಕೊಂಡು ಹೋಗುವಾಗ ಒಮ್ಮ ಟ್ರಕ್ ಬಂದು ಅವರ ಮೇಲೆ ಹಾಯ್ದು ಹೋಯ್ತು. ಸುಮಾರು 5-6 ಜನ ಆನ್ ದಿ ಸ್ಪಾಟ್ ಡೆತ್ ಆದ್ರು. ಅವಾಗ ಬೆಳಗಾಂ DC ಇದ್ದವರು ಏನ್ ಮಾಡಿದ್ರಪ್ಪ ಅಂದ್ರ, ಇಮಿಡಿಯೇಟ್ಲಿ ರಸ್ತೆ ಪಕ್ಕದಲ್ಲಿ ಇರತಕ್ಕಂತ ಅಂಗಡಿಗಳನ್ನ ಎಲ್ಲ ತೆರವುಗೊಳಿಸಬೇಕಂತ ಆರ್ಡರ್ ಮಾಡಿಬಿಟ್ರು. ನಾವು ಬೆಳಿಗ್ಗೆ ಬರೋದ್ರೊಳಗೆ ಎಲ್ಲಾ JCBಗಳು ಬಂದು ನಮ್ಮ ಅಂಗಡಿ ಹತ್ರ ಬಂದು ನಿಂತು ಬಿಟ್ಟಿದ್ದು. ಎಲ್ಲಾ ಡೆಮಾಲಿಷನ್ ಬಡ ನಾವು ವಸ್ತುಗಳನ್ನ ತಕ್ಕೊಂಡು ನಾವು ಅಂಗಡಿಗಳನ್ನ ನಾವು ಸಾಮಾನು ತೆಗೆದು ಎಲ್ಲ ಕೆಡವಿ ಬಿಟ್ರು. ನಂತರ ಅಲ್ಲೇ ಬೇರೆ ಕಡೆಗೆ ಮತ್ತು ಅಂಗಡಿಯನ್ನು ಶಿಫ್ಟ್ ಮಾಡಿದೆ. ಬೇರೆ ಕಡೆ ಶಿಫ್ಟ್ ಮಾಡಿ ಇದಕ್ಕಿಂತ ಪೂರ್ವದಲ್ಲಿ 2 ಕಡೆ ಶಿಫ್ಟ್ ಮಾಡಿದೆ. ಅಲ್ಲಿ ಒಂದ್ ಸ್ವಲ್ಪ ಮತ್ತೆ ನನಗೆ ಹೊಂದಾಣಿಕೆ ಆಗ್ಲಿಲ್ಲ. ನಂತರ ಈ ಅಂಗಡಿಯನ್ನ ಮತ್ತೆ ಪಕ್ಕದಲ್ಲಿ ಬೇರೆ ಅಂಗಡಿಯನ್ನ ಶಿಫ್ಟ್ ಮಾಡಿದಾಗ ಒಟ್ಟಿಗೆ ಇದು 4ನೇ ಅಂಗಡಿ ನಂದು ಜರ್ನಿಯಲ್ಲಿ. 4ನೇ ಅಂಗಡಿಯಲ್ಲಿ ಶಿಫ್ಟ್ ಮಾಡಿದಾಗ ಅವಾಗ ನಾನು ಫೋಟೋಗ್ರಫಿಯನ್ನ ಇದು ಮಾಡಿರ್ತಕ್ಕಂಥ ಕೆಲಸದ ಜೊತೆಗೆ ಫೋಟೋಗ್ರಫಿ ಮತ್ತು ರೇಡಿಯಂ ಕಟಿಂಗ್ ಅನ್ನ ಸ್ಟಾರ್ಟ್ ಮಾಡಿದೆ. ಅವಾಗ ನನ್ನ ಪಕ್ಕದಲ್ಲಿ ಒಂದು ಗ್ರಾಮೀಣ ಬ್ಯಾಂಕ್, MG ಗ್ರಾಮೀಣ ಬ್ಯಾಂಕ್ ಇತ್ತು. ಅವ್ರು ನಾನು ಕೆಲಸ ಮಾಡೋದು ಹೋಗೋದು ಬರೋದು ನೋಡ್ತಾ ಇದ್ರು, ಅವರು ಮ್ಯಾನೇಜರು. ಅವಾಗ ಹನುಮಂತ್, ನೀನು ಒಂದು ಪಿಗ್ಮಿಯನ್ನ ಮಾಡಪ್ಪ, ನಿನಗೆ ಒಳ್ಳೇದಾಗುತ್ತೆ ಮತ್ತು ಎಷ್ಟ ಇದಿರ್ತದ ಅಷ್ಟು
ಅದು ಕೂಡಿಸಿಕೊಂಡು ಹೋಗು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅವಾಗ ನಾನು ಅವಾಗ ಇದ್ದಷ್ಟು ಅಮೌಂಟ್ ಅನ್ನು ಕೂಡಿಸ್ಕೊಂತ ಹೋದಾಗ ಒಂದು 30,000 ರೂಪಾಯಿ ಜಮಾ ಆದಾಗ ಅವರು ನನಗೆ ಪಿಗ್ಮಿ ಮೇಲೆ 90,000 ರೂಪಾಯಿನ ಕೊಟ್ಟರು. ಆ 90,000 ರೂಪಾಯಿ ಮೇಲೆ ನಾನು ಒಂದು ಲ್ಯಾಪ್ಟಾಪ್, ಒಂದು ಕಂಪ್ಯೂಟರ್ ಮತ್ತು ಒಂದು ಫೂಟಿನ ರೇಡಿಯಂ ಕಟ್ಟಿಂಗ್ ರೂಲ್ಯಾಂಡ್ ಅಂತಕ್ಕಂಥ ರೇಡಿಯಂ ಕಟ್ಟಿಂಗ್ ಥೈಲ್ಯಾಂಡ್ ಇಂದ ತರಿಸಿ ಅವಾಗ ನಾನು ರೇಡಿಯಂ ಕಟ್ಟಿಂಗ್ ಕೆಲಸವನ್ನ ಮಾಡ್ತಾ ಇದ್ದೆ. ಆ ನಂತರ ಈ ಅಂಗಡಿಯ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದೆ. ಮುಂದೆ ಇದನ್ನು ನಾನು ನೆಕ್ಸ್ಟ್ ಫೋಟೋಗ್ರಫಿ ಮಾಡಕ್ ಅದು ಅನುಭವ ಬೇಕಾಗಿತ್ತು. ಅನುಭವ ಅಂದ್ರೆ ಯಾವ ರೀತಿ ಫೋಟೋ ಹೊಡಿಬೇಕು, ಯಾವ ರೀತಿ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದ್ರ ಬಗ್ಗೆ ಅಷ್ಟಿಗೆ ಮಾಹಿತಿ ಇದ್ದಿದ್ದಿಲ್ಲ. ಅದಕ್ಕೆ ನಾನು ಬೆಳಗಾವ್ ಸಿಂಧ್ ಅಂತಕ್ಕಂತ ಸಿಂಡಿಕೇಟ್ ಬ್ಯಾಂಕ್ ಬೆಳಗಾವ್ ಅಲ್ಲಿ ಮಾರುತಿ ಗಲ್ಲಿಯಲ್ಲಿ ಇದೆ. ಅಲ್ಲಿ ನಾನು ಸುಮಾರು 15 ದಿವಸಗಳ ಟ್ರೈನಿಂಗ್ ಅನ್ನು ತೆಗೆದುಕೊಂಡೆ. ಅವಾಗ ನನಗೊಂದು ಸರ್ಟಿಫಿಕೇಟ್ ಕೊಟ್ಟರು ಅವರು. ಆ ಸರ್ಟಿಫಿಕೇಟ್ ತಗೊಂಡು ಬಂದು ನನ್ನ ಅಂಗಡಿಯಲ್ಲಿ ಕಟ್ ಹಾಕಿ ನೇತಾಕಿದೆ. ಆದ ನಂತರ ಇದು ನನ್ನ ಅನಿಸಿಕೆಗಳನ್ನ ಕೇಳಿದ್ರು ಅವರು. ಏನ್ ಅನಿಸ್ತಪ್ಪ ನಮ್ಮ ಅಲ್ಲಿ ನೀನು ಅದನ್ನ ಕಲ್ತಿದ್ಯಾ ಮತ್ತು ಹ್ಯಾಂಗ ಏನ್ ಅನಿಸ್ತು ಅಂತ ಕೇಳಿದಾಗ ಅವ್ರಿಗೆ ನಾನು ಹೇಳಿದೆ ಎಲ್ಲಾ ರೀತಿಯಿಂದ. ಆಮೇಲೆ ನೆಕ್ಸ್ಟ್ ಅವರ ಕರ್ಕೊಂಡು ನಾನು ಹೊರಗಡೆ ಔಟ್ಡೋರ್ ಇದಕ್ಕೆ ಹೋದಾಗ ವಿಡಿಯೋ ಯಾವ ರೀತಿ ಮಾಡಬೇಕು, ಆಮೇಲೆ ಫೋಟೋಗ್ರಫಿ ಯಾವ ರೀತಿ ಮಾಡಬೇಕು, ಇದನ್ನೆಲ್ಲ ಅವರು ಕಲಿಸಿಕೊಟ್ರು ನನಗೆ ಗುರುಗಳು. ಕಲಿಸಿಕೊಟ್ಟಂತ ಅವರು ನಾನು ಜೊತೆಗೆ ನಾನು ಇಲ್ಲಿ ಒಂದು ತಕ್ಕಂತ ಇದು ಫೋಟೋ ಅಂದ್ರೆ ಆನ್ಯುವಲ್ ಡೇ ಫಂಕ್ಷನ್ 15 ದಿವಸಗಳಾದ ನಂತರ ಅವರು ಒಂದು ಫೋಟೋಗ್ರಫಿ ಮಾಡ್ತಾ ಇದ್ದ. ಅವರು ಒಂದು ಗ್ರೂಪ್ ಫೋಟೋನ ತೆಗೆದುಕೊಳ್ತಿದ್ರು. ಆ ಫೋಟೋ ತೆಗೆದುಕೊಂಡಿದ್ದು. ನಂತರ ಇದು 2ನೇ ಬೈಕ್ ತಗೊಂಡಿದ್ದು. 2ನೇ ಬೈಕ್ ತಗೊಂಡು ನಾನು ನಮ್ಮ ಕೃಷ್ಣಾ ನದಿಗೆ ಹೋದಾಗ ಅಲ್ಲಿ ಒಂದು ತೆಗೆದುಕೊಂಡಂತ ಭಾವಚಿತ್ರ. ನಂತರ ಇದೇ ರೀತಿ ಮುಂದುವರಿತು ಜರ್ನಿ. ಮುಂದುವರೆದಾಗ ನಾವು ಸ್ವಲ್ಪ ಮತ್ತೆ ಎಲ್ಲ ಒಂದು ಶಟ್ಲಿಗೆ ಬಂದಿವಿ. ಒಂದ್ ಸ್ವಲ್ಪ ಅನುಕೂಲ ಆಯ್ತು. ಅನುಕೂಲ ಆದ ತಕ್ಷಣ ಅವಾಗ ಈ ನಾನು ಪೇಂಟಿಂಗ್ ಮಾಡಿ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಏಣಿ ಮೇಲೆ ಹತ್ತಿ ಕೆಲಸ ಮಾಡೋದು, ನಿಲ್ಲೋದು, ಇದ್ರ ಮಾಡೋದ್ರಿಂದ ನನ್ನ ಹಿಂದೆ ಬ್ಯಾಕ್ ಪೇನ್ ಮತ್ತು ಅಂಗಾಲದಲ್ಲಿ ಪೇನ್ ಹೇಳ್ತಾ ಇದ್ದು. ಪೇನ್ ಇದ್ದಾಗ ಅವಾಗ ನನಗೆ ಕೆಲಸ ಮಾಡ್ಲಿಕ್ಕೆ ತುಂಬಾ ಕಷ್ಟವಾಗ್ತಿತ್ತು. ಬಹಳ ಕಷ್ಟ ಅಂದ್ರೆ ಬಹಳ ಕಷ್ಟ. ಯಾಕಂದ್ರೆ ನಾನು ಸುಮಾರು 40-50 ಅಡಿಗಳ ಎತ್ತರ ಮೇಲೆ ನಿಂತು ಕೆಲಸ ಮಾಡೋದ್ರಿಂದ ಅವಾಗ ಎಲ್ಲ ಬಹಳ ತುಂಬಾ ಕಷ್ಟ ಆಗ್ತಿತ್ತು. ನಾನು ಕೆಲಸ ಮಾಡಿ ಬಂದ ತಕ್ಷಣ ನಾನು ಉದ್ದಗೆ ಮಲ್ಕೊಂಡು ರೆಸ್ಟ್ ಮಾಡ್ಬೇಕು. ಅವಾಗ ನಾನು ಸ್ವಲ್ಪ ಅವಾಗ ರಿಲ್ಯಾಕ್ಸ್ ಆದ ನಂತರ ಮತ್ತೆ ನನಗೆ ಅಲಿದಾಡಕ್ಕ ಸಾಧ್ಯ ಆಗ್ತಿತ್ತು. ಹಂಗೆಲ್ಲ ಕಷ್ಟ ಆಗ್ತಿತ್ತು. ಅವಾಗ ನಾನು ಏನ್ ಮಾಡಿದೆ ಅಂದ್ರೆ ಏನು ಟೆಕ್ನಿಕಲ್ ಆಗಿ ಚೇಂಜ್ ಮಾಡ್ಬೇಕು ಹೊಸದಾಗಿ ಏನಾರೆ ಅಂತಂದಾಗ ಅದು ಬ್ಯಾನರ್, ಡಿಜಿಟಲ್ ಬ್ಯಾನರ್ ಮಿಷನ್ ಅನ್ನ ನಾವು ಹಾಕ್ಬೇಕಂತ ಆ ವೇಳೆಯಲ್ಲಿ ಇದನ್ನ ಮಾಡಿದ್ವಿ. ಅಷ್ಟರಲ್ಲಿ ಏನಾಯ್ತು, ನಾವು ಬರೀ ಮೇಲಿಂದ ಮೇಲೆ ನಮಗೆ ಟೀ ಕುಡಿದು ಇದನ್ನು ಕುಡಿದು ಅದು ಹಿಂಗೆಲ್ಲ ತೊಂದರೆ ಆಗ್ತಿತ್ತು. ತೊಂದರೆ ಆಗಿ ಅಸಿಡಿಟಿ ಭಯಂಕರ ಆಗ್ತಿತ್ತು. ಓವರ್ ಅಸಿಡಿಟಿ ಆದಾಗ 4 ಗಂಟೆಗೆ ಅನುಗುಡಿ ನನಗೆ ಚಕ್ರ ಬಂದಂಗ ಆಗ್ತಿತ್ತು. ನಂತರ ಇವರು ನಮ್ಮ ಗುರುಗಳಂದ್ರೆ ಅಚಿಲೇರಿ ಜಳಗ ಮಠದ ಗುರುಗಳು, ಬಸವರಾಜ ಗುರುಗಳಂತ. ಇವರು ಆಡ ವೇಳೆಯಲ್ಲಿ ನನಗೆ ಕಂಪ್ಯೂಟರ್ ಉದ್ಘಾಟನೆ ಮಾಡಿದ್ರು. ಅದೇ ನಂತರ ನಮ್ದು ಡಿಜಿಟಲ್ ಬ್ಯಾನರ್ ಮಿಷನ್ ಅನ್ನು ಸಹ ಉದ್ಘಾಟನೆ ಮಾಡಿದ್ರು ಅವರು ಬಂದು. ಅದಾದ ನಂತರ ಶಿವಾನಂದ, ನಮ್ಮ ಇಂಚಲದ ಶಿವಾನಂದ ಭಾರತಿ ಸ್ವಾಮಿಗಳು ಸಹ ನನ್ನ ಅಂಗಡಿಗೆ ಭೇಟಿ ಕೊಟ್ಟು ಅವರು ಸಹ ಅದನ್ನ ಮಿಷನ್ ಆ ವೇಳೆಯಲ್ಲಿ ಈ ಭಾಗದಲ್ಲಿ ಪ್ರಪ್ರಥಮವಾಗಿ ನಾನು ಬ್ಯಾನರ್ ಪ್ರಿಂಟಿಂಗ್ ಮಿಷನ್ ಅನ್ನು ತಗೊಂಡ್ಬಂದೆ. 10 ಫೀಟ್ ಇದರಲ್ಲಿ ಪ್ರಿಂಟ್ ಆಗುತ್ತೆ. ಆಮೇಲೆ ನಾನು ಈಗ ಪಕ್ಕದಲ್ಲಿ ನನ್ನ ಮಗ, ಆಮೇಲೆ ಅದರ ಪಕ್ಕದಲ್ಲಿ ನಮ್ಮ ಅವರು ಗುರುಗಳ ಇದು ಪೂಜ್ಯರ ಬಾಜುಕ್ ಇದಿರ್ತಕ್ಕಂಥ ನಮ್ಮ ತಮ್ಮ, ಅವನು ಸಹ ಇಲ್ಲಿದ್ದ. ಅವರ ಪಾದ ಪೂಜೆಯನ್ನು ಮಾಡಿ ನಮ್ಮ ತಂದೆ ಅವರು ಬಂದಿದ್ರು. ಸನ್ಮಾನ ಮಾಡಿ ನಾವು ಅವ್ರನ್ನ ಬೆಳ್ಳಿಕೊಟ್ಟಿವು. ನಂತರ ಮತ್ತೆ ನಾನು ಪುನಃ ಈಗ ಇದನ್ನೆಲ್ಲಷ್ಟ ಮಾಡ್ಕೊಂತ ಇಲ್ಲಿ ನನಗೆ ಏನಾಗೈತಿ ಅಂದ್ರೆ ಕೆಲವೊಂದು ಆಫೀಸರ್ಸ್ ಮತ್ತು ಕೆಲವೊಂದು ರಾಜ್ಯ ವ್ಯಕ್ತಿಗಳಿಂದ ನನಗೆ ಸ್ವಲ್ಪ ತೊಂದರೆ ಆಗಿರ್ತಕ್ಕಂತ ಸಂದರ್ಭ ಒದಗಿ ಬಂತು. ಯಾಕಂದ್ರೆ ನಾನು ಕೆಲಸ ಮಾಡೋದ್ರಿಂದ ನನಗೆ ಅವರಿಂದ ಸ್ವಲ್ಪ ತೊಂದರೆ ಆಗ್ತದ, ಇದನ್ನ ಆಗ್ತದ ಅಂತ ಗೊತ್ತಾದಾಗ ನಾನು ಮತ್ತೆ ಪುನಃ ಸಂಯುಕ್ತ ಕರ್ನಾಟಕ ವರದಿಗಾರನಾಗಿ ಈ ಅಂಗಡಿಯ ಜೊತೆಗೆ ಅದ ಕೆಲಸ ಮಾಡ್ತಾ ಇದ್ದೆ. ಅವಾಗ ಈ ಸಂಯುಕ್ತ ಕರ್ನಾಟಕ ಅಂತಕ್ಕಂಥ ನಾನು ಆವಾಗ ವರದಿಗಾರನಾಗಿ ನಾನು ಕೆಲಸ ಮಾಡುವಾಗ ಕೆಲವೊಂದಿಷ್ಟು ನನಗೆ ಬದಲಾವಣೆಗಳಾದವು. ಇದನ್ನ ಮುಂದುವರ್ಸ್ಕೊಂತ ಅದೇ ರೀತಿ ನಾನು ಕೆಲಸ ಮಾಡ್ತಾ 2 ಅಂಗಡಿ ಮತ್ತು ಬಿಡುವಿನ ವೇಳೆಯಲ್ಲಿ ನನ್ನ ಪತ್ರಿಕೆ ಕೆಲಸನ ಮಾಡ್ತಾ ಇದ್ದೆ.
ಇದು ನನ್ನ ಮಿತ್ರರೊಂದಿಗೆ ಶ್ರೀರಾಮಲು ಆಗಮನ ಬಂದಾಗ ಅವರು ನಮ್ಮ ಅವಾಗ ಆರೋಗ್ಯ ಸಚಿವರಿದ್ದರು, ಮಂತ್ರಿಗಳಿದ್ದರು. ನಮ್ಮ ಹಾವೇರಿ ಬಂದಾಗ ಅವಾಗ ನಾವು ಪತ್ರಕರ್ತ ಮಿತ್ರರೊಂದಿಗೆ ನಾವು ಎಲ್ಲಾ ಸೇರಿ ಅದನ್ನ ನಾವು ಇರ್ತಕ್ಕಂಥ ಸಂದರ್ಭ. ಇದನ್ನು ಈ ಅವರಿಗಾಗಿ ನಾವು ಕಾಯ್ದುಕೊಳ್ತಿರ್ತಕ್ಕಂಥದ್ದು. ನೆಕ್ಸ್ಟ್ ಇದು ಅಧಿಕಾರಿಗಳೊಂದಿಗೆ ಇರ್ತಕ್ಕಂಥ ಭಾವಜ. ಇದು 2010ರಲ್ಲಿ ತೆಗೆದಂತ ಚಿತ್ರ. ಇದು ತುಮಕೂರಲ್ಲಿ ಪತ್ರಿಕಾ ಸಮ್ಮೇಳನ ನಡೆದಾಗ ನಾವು ಅಲ್ಲಿ ಹೋದದ್ದು. ತುಮಕೂರಿನಲ್ಲಿ ಹೋದಾಗ ಅಲ್ಲಿ ಒಂದು ತೆಗೆದಂತ ಈ ಮಹಾದ್ವಾರದ ಅಲ್ಲಿ ನಿಂತು ತೆಗೆಸಿರ್ತಕ್ಕಂಥ ಒಂದು ಭಾವಚಿತ್ರ. ನಂತರ ನಮ್ಮಲ್ಲಿ ಹಾವೇರಿಗೆ ಪ್ರಪ್ರಥಮ ಬಾರಿಗೆ ಒಂದು 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ಅಲ್ಲಿ ಸುಮಾರು ನಾನು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೆ. ಅವಾಗ ರಾತ್ರಿ ಹಗಲು ಇರಳು ಕೆಲಸ ಮಾಡಿದಾಗ ನಮ್ಮ ರಾಮಣ್ಣ ಗಸ್ತಿ ಅವರು ಮತ್ತು ಇಟ್ಟಣ್ಣ ಸರ್ ಅಂತಕ್ಕಂಥ ಇವರು ನನಗೆ ಕರೆದ ವೇದಿಕೆ ಮೇಲೆ ಪ್ರಪ್ರಥಮ ಬಾರಿಗೆ ನನಗೆ ಗೌರವ ಸಲ್ಲಿಸಿದ್ದು, ಸನ್ಮಾನ ಮಾಡಿದ್ದು ಈ ಫೋಟೋ. ಅದಾದ ನಂತರ ಶ್ರೀಗಳಿಂದ ಸನ್ಮಾನ. ಆಮೇಲೆ ನಮ್ಮಲ್ಲಿ ಈಗ ಹಾಲಿ ಶಾಸಕರು ಪಿ ರಾಜೀವ್, ಆಮೇಲೆ ನಮ್ಮ DM ಐಹೊಳೆ ಅವರು ರಾಯಬಾಗ್ ಶಾಸಕರು, ಆಮೇಲೆ ಕೆಲವೊಂದು ಗಣ್ಯರು. ನಂತರ ಶ್ರೀಗಳಿಂದ ನಮ್ಮಲ್ಲಿ ಪ್ರತಿ ವರ್ಷವೂ ವೇದಾಂತ ಪರಿಷತ್ ಅಂತ ಆಗ್ತದ ಇಲ್ಲಿ ಹಾವೇರಿಯಲ್ಲಿ. ಚನ್ನಬಸವೇಂದ್ರ ವೇದಾಂತ ಪರಿಷತ್ ಅಂತ 8 ದಿನದ 5 ದಿನಗಳ ನಿರಂತರ ವೇದಾಂತ ಪರಿಷತ್ ಜರುಗುತ್ತದೆ. ಅವಾಗ ನಾನು ಕೆಲಸ ಮಾಡಿದ್ದು ಇದನ್ನ ಮಾಡಿದ್ದು ನೋಡಿ ಅವರು ಕರೆಸಿ ಸನ್ಮಾನ ಮಾಡಿ ಫಲಪುಷ್ಪವನ್ನು ನೀಡಿದ್ದು. ನಂತರ ಜಗದ್ಗುರುಗಳಿಂದ ನನಗೂ ನಾನು ಇಲ್ಲಿ ಶೇಗುಣಶಿ ಗ್ರಾಮದಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಿದ ತಕ್ಷಣ ಇವರೆಲ್ಲ ಅಂತ ಕೆಲಸ ಮಾಡಿಕೊಡ್ತಾರ, ಇವರೆಲ್ಲ ಮಾಡಿಕೊಡ್ತಾರ. ಅಲ್ಲಿ ಕರೆಸಿ ನನಗ ಜಗದ್ಗುರುಗಳಿಂದ ಆಶೀರ್ವಾದ ಮಾಡಿಸಿದ್ದು. ನಂತರ ಇವರು ಸ್ವಾಮೀಜಿ ಅವರು ಒಬ್ರು ಇಲ್ಲಿ ಅಥಣಿ ತಾಲೂಕದಲ್ಲಿ ಇರ್ತಕ್ಕಂಥ ಇವರು ಸ್ವಾಮೀಜಿಯವರು, ಇವ್ರ ಕಡೆಯಿಂದ ಸನ್ಮಾನ. ಆಮೇಲೆ ಇಲ್ಲಿ 1 ತಿಂಗಳ ಕಾಲ ನಿರಂತರವಾಗಿ ನಮ್ಮ ಸಿದ್ದೇಶ್ವರ ಪರಮ ಪೂಜ್ಯರ ಏನು ಇಲ್ಲಿ ಇದನ್ನ ಪ್ರವಚನ ಸ್ಟಾರ್ಟ್ ಆಯ್ತು. ಆಮೇಲೆ ರಾತ್ರಿ ಹಗಲಿರುಳು ಎಲ್ಲ ನಾವು ಕೆಲಸ ಮಾಡಿದ್ವಿ. ಒಂದು ತೋಟದ ಮನೆಯಲ್ಲಿ ತಂಗಿದ್ರು. ಅವರಿಗೆ ನಾವು ಭೇಟಿ ಕೊಟ್ಟಾಗ ಅದನ್ನ ಪತ್ರಿಕೆಯಲ್ಲಿ ಬಂದದ್ದನ್ನು ನೋಡಿ ಅವ್ರ ಕೈಯಾಗ ಕೊಟ್ಟಾಗ ಅದನ್ನ ನೋಡಿ ಅದು ನಮಗೆ ಹರ್ಷ ವ್ಯಕ್ತಪಡಿಸಿದ್ರು. ನಂತರ ಒಂದು ಶಿಕ್ಷಣ ಸಂಸ್ಥೆಯ ಚೇರ್ಮನ್ರಾದಂತ ಅವರು, ಆಮೇಲೆ ಒಂದು ನಮ್ಮ ಜಾಗ್ರಿ ಇಂಡಸ್ಟ್ರಿ ಫ್ಯಾಕ್ಟರಿ ಮಾಲಕರಾದಂತ ಇವರು ಕರೆಸಿ ನಮಗೆ ಒಂದು ಗೌರವಿಸಿದ್ದು. ಆಮೇಲೆ ನನಗೆ ಅಗದಿ ಫಸ್ಟಿಗೆ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಇವರು ನನ್ನ ಬಸವರಾಜ ಗುರುಗಳು, ಇವರಿಗೆ ನನ್ನ ಕರೆಸಿ ವೇದಿಕೆ ಮೇಲೆ ಸನ್ಮಾನಿಸಿದ್ದು. ಆಮೇಲೆ IR ಮಠಪತಿ ಗುರುಗಳು, ಇವರು ಶರಣು ವಿಚಾರ ವಾಹಿನಿಯ ಅಧ್ಯಕ್ಷರು. ಇವರು ಸಹ ಸಮ್ಮೇಳನಗಳಲ್ಲಿ ಕೆಲವೊಂದು ಭಾಗಗಳನ್ನ ಮಾಡಿದಾಗ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪತ್ರಿಕೆ ರಂಗದಲ್ಲಿ ಕೆಲಸ ಮಾಡಿದ್ದಕ್ಕೆ ಇದನ್ನೆಲ್ಲ ನನಗೆ ನನ್ನನ್ನು ಹುಡುಕಿಕೊಂಡು ಬರ್ತಕ್ಕಂಥ ಕೆಲಸ ಅಂತ ನನಗೆ ಅನಿಸಿತು. ಆ ರೀತಿ ನನಗೆ ಬೇರೆ ಬೇರೆ ರೀತಿಯಿಂದ ಇದು ಅಷ್ಟೇ ಅಲ್ಲದೆ ಮತ್ತೆ ಕೆಲವೊಂದಿಷ್ಟು ರಾಜಕೀಯ ವ್ಯಕ್ತಿಗಳು, ಇವರು ಮಾಜಿ MLA, ನಮ್ಮ ರಾಯಬಾಗ್ ತಾಲೂಕಿನ ಮಾಜಿ MLAಗಳು ಬಿ ಸರ್ಕರ್ ಅಂತ ಇವರು ಸಹ ನನ್ನನ್ನ ಅವಾಗ ಅವರ ಜೊತೆ ಇದ್ದದ್ದು. ಆಮೇಲೆ ಕುಮಾರಸ್ವಾಮಿಗಳು, ಇವರು ಬಂದಾಗ ಇಲ್ಲಿ ಕುಮಾರಸ್ವಾಮಿಯನ್ನ JDS ದಿಂದ ನಮ್ಮ ಹಾವೇರಿಗೆ ಬಂದಾಗ ನನ್ನ ಪತ್ರಕರ್ತ ಮಿತ್ರರೊಂದಿಗೆ ನಾನು ಅವಾಗ ಅವರ ಜೊತೆಯಲ್ಲಿ ಇದ್ದದ್ದು. ನಂತರ ಇದು ನನ್ನ ಫೋಟೋಗ್ರಾಫಿ ಮತ್ತು ನಾನು ಮಾಡಿರ್ತಕ್ಕಂಥ ಫೋಟೋ ಹೊಡೆದಕ್ಕೆ ಕಳಿಸಿದ್ದು ಬೆಂಗಳೂರಿಗೆ. ಅವರು ನನ್ನನ್ನು ಕರೆಸಿ ನನ್ನಲ್ಲಿ ಇವರು ಬರಗೂರು ಬಂಡಾಯ ಸಾಹಿತಿಗಳಾದಂತ ಬರಗೂರು ರಾಮಚಂದ್ರ ಸರ್ ಅವ್ರಿಗೆ ಈಗಿನ್ನಾದ್ರೂ ಅವರು ನಾನು ಕಳಿಸಿರ್ತಕ್ಕಂಥ ಫೋಟೋಗಳನ್ನೇ ಅವ್ರ ಬುಕ್ಕಿಗೆ ಹಾಕ್ತಾ ಇದ್ದಾರೆ ಅವರು ಸುಮಾರು. ಈಗ ಆ ಫೋಟೋ ಮುಗಿದ್ರ ತಕ್ಷಣ ಹನುಮಂತವ್ರೆ ಎಲ್ಲಿದ್ದೀರಿ, ನನಗೆಷ್ಟು ಫೋಟೋ ಬೇಕಾಗಿದೆ, ಬೆಂಗಳೂರಿಗೆ ಕಳಿಸಿ ಅಂತ ಹೇಳ್ತಾ ಇದ್ದಾರೆ. ಆ ಫೋಟೋಗಳನ್ನ ನಾನು ಅವರಿಗೆ ಕಳಿಸಿಕೊಡ್ತಾ ಇದ್ದೇನೆ. ಈ ಭಾಗಕ್ಕೆ ಉತ್ತರ ಕರ್ನಾಟಕಕ್ಕೆ ಬಂದಿದ್ರೆ ಮೊದಲಿಗೆ ನನ್ನ ಕೇಳ್ತಾರ ಅವರು, ಹನುಮಂತವ್ರು ಹೇಗಿದ್ದೀರಿ ಅಂತಂದ. ಅವರ ಜೊತೆಗೆ ಅವರು ನನ್ನ ಜಮಖಂಡಿಯಲ್ಲಿ ಒಂದು ಲಾಡ್ಜ್ದಲ್ಲಿ ಸುಮಾರು 1 ಗಂಟೆಗಳ ಕಾಲ ನಮಗೆ ಅವರು ಬೋಧನೆಯನ್ನ ಕೊಟ್ರು. ಅವರು ಯಾವ ರೀತಿ ನಾವು ಜೀವನವನ್ನು ನಡೆಸಬೇಕು, ಹೆಂಗಿರ್ಬೇಕು, ನಾವು ಯಾವ ರೀತಿ ಇರ್ಬೇಕು, ಯಾಕಂದ್ರೆ ನಾವು ಅಲಿಮಾರಿ ಜನಾಂಗದವರು, ಅದಕ್ಕಾಗಿ ನಾವು ಈ ರೀತಿ ನಾವು ಮುಂದುವರಿಬೇಕಪ್ಪ ನಂಗೆ ಸಜೆಷನ್ ಕೊಟ್ರು. ಅದಾದ ನಂತರ ನಮ್ಮ ಬಂಡಾಯ ಸಾಹಿತಿ ಇನ್ನೊಬ್ರು ನಮ್ಮ ಕಾಕ ಅಂಕಲ್ ಆಗ್ಬೇಕು, ಇವರು YB ಹಿಮ್ಮಡಿ ಅವರು,
ರಾಯಬಾಗ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾರೆ. ಅವರಿಗೆ ಬಹಳ ನಾನು ನಮ್ಮ ಬರಗೂರು ಸರ್ಗೆ ಒಳನಾಟ, ಅವರ ಜೊತೆಯಲ್ಲಿ ತೆಗೆಸಿಕೊಂಡಂತ ಫೋಟೋ ಇದು. ಆ ನಂತರ ನಾವು ತಾಲೂಕಾ ರಚನೆಗಾಗಿ ನಮ್ಮ ಹಾವೇರಿಯನ್ನು ತಾಲೂಕನ್ನ ಮಾಡಬೇಕಂತ ನಾವು ಎಲ್ಲರೂ ಗ್ರಾಮದಿಂದ ಬೆಂಗಳೂರಿಗೆ ಹೋದಾಗ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜೊತೆ, ಆಮೇಲೆ ನಮ್ಮ ರಾಯಬಾಗ್ ತಾಲೂಕಿನ MLA ಆದಂತ DM ಐಹೊಳೆ ಅವರ ಜೊತೆಗೆ ಇದ್ದಂಥದ್ದು ಸಂದರ್ಭ. ಆ ನಂತರ ಇವರು G ಪರಮೇಶ್ವರ್ ಅವರು ಅಲ್ಲೇ ಬೆಂಗಳೂರಲ್ಲೇ ಹೋದಾಗ ಅವರಿಗೇನು ಸಹ ಭೇಟಿಯಾಗಿ ನಾವು ಇದನ್ನು ಮಾಡಿದ್ದೀವಿ. ಆ ನಂತರ ಇದು ಈಶ್ವರಪ್ಪನವರಿಗೆ ಅವ್ರಿಗೆ ಸಹ ಒಂದು ಮನವಿಯನ್ನು ಕೊಟ್ಟು ಅಲ್ಲಿ ನಾವು ಅಲ್ಲಿ ಪತ್ರಿಕೆ ಇದರ ಸಲುವಾಗಿ ನಮ್ಮ ತಾಲೂಕಾ ರಚನೆ ಸಲುವಾಗಿ ನಾವು ಅಲ್ಲಿ ಕೆಲಸ ಮಾಡಿದ್ದೀವಿ. ಆಮೇಲೆ ಇದು ನಮ್ಮ ಅಲಿಮ್ಯಾರೆ ಜನಾಂಗದ ಬುಕ್ ಬಿಡುಗಡೆ ವೇಳೆಯಲ್ಲಿ ಬೆಂಗಳೂರಲ್ಲಿ ಅಲಿಮ್ಯಾರೆ ಜನಾಂಗದ ಬುಕ್ ಬಿಡುಗಡೆ ವೇಳೆಯಲ್ಲಿ ನನ್ನ ಸ್ನೇಹಿತರೊಂದಿಗೆ ನಾನು ಅಲ್ಲಿ ಹೋಗಿದ್ದು, ಅವಾಗ ಅಲ್ಲಿ ಒಂದು ತೆಗೆಸ್ಕೊಂಡಿರ್ತಕ್ಕಂತ ಇದು ಒಂದು ಭಾವಚಿತ್ರ. ಆಮೇಲೆ ನಾವು ಸಾಕಷ್ಟು ನನಗೆ ನೆನಪಿನ ಕಾರಣಗಳಿಗೆ ಬರುವುದರ ಜೊತೆಗೆ ನಾವು ನಮ್ಮ ಅಂಗಡಿಯಲ್ಲಿ ಸಾಕಷ್ಟು ಜನರಿಗೆ ನಾವು ಇಂಥ ಫಲಕಗಳನ್ನು ಮಾಡಿ ಕೊಡ್ತಾ ಇದ್ದೀವಿ. ಇದು ಒಂದು ನನ್ನ ಬೇರೆ ಬೇರೆ ಜನರಿಗೆ ಮಾಡಿ ಕೊಡ್ತಕ್ಕಂಥ ಕೆಲಸ. ಆಮೇಲೆ ನಮಗೆ ಬರ್ತಕ್ಕಂಥ ವೇದಿಕೆ ಮೇಲೆ ನಾವು ಎಲ್ಲ ಯಾವ ರೀತಿ ನನಗೆ ಸನ್ಮಾನ ಗೌರವ, ಆಮೇಲೆ ನಮ್ಮ ರಾಜಕೀಯ ವ್ಯಕ್ತಿಗಳಿಂದ ಇವರ ಪರಿಚಯ ಆದದ್ದು ಈ ಪತ್ರಿಕಾ ರಂಗದಿಂದ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಏಕೆ ಅಂದ್ರೆ ಸುತ್ತೂರಿಗೆ ಅವಾಗ ಏನಾಯ್ತಪ್ಪ ಅಂದ್ರೆ ಕೆರೆಯ ಸುತ್ತೂರಿಗೆ ಇರತಕ್ಕಂತ ಅಂಗಡಿ ಅವಾಗ ಅದನ್ನು ಏನಾಯ್ತು, ಏಕಾಏಕಿ ನಮ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲದೆ ಆರ್ಡರ್ ಬಂದು ಒತ್ತುವರಿ ತೆರವುಗೊಳಿಸಕ್ ಪ್ರಾರಂಭಿಸಿದ್ರು. ಇದು ನನ್ನ ಅಂಗಡಿಯ ಪರಿಸ್ಥಿತಿ. ಆ ವೇಳೆಯಲ್ಲಿ JCB ಮತ್ತು ಇಟ್ಯಾಚಿಗಳನ್ನು ತಂದು ಅವಾಗ ಅಂಗಡಿಯನ್ನ ಧ್ವಂಸಗೊಳಿಸಿದ್ರು. ಇದು ಅಂಗಡಿಯ ಅವಾಗ ನಾವು ಎಲ್ಲಾ ರಾತ್ರಿ ಎಲ್ಲಾ ಮಿಷನ್ಗಳನ್ನ ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡ್ಕೊಂಡು ಇದು ಎಲ್ಲ ಈ ರೀತಿಯಾಗಿ ಎಲ್ಲ ಅವರು ಏನು ಒಳಗಿನ ಮಿಷನ್ ಆಗ್ಲಿಲ್ಲ, ಫರ್ನಿಚರ್ಸ್ ಆಮೇಲೆ ಇದನ್ನಾಯ್ತು. ಅದು ಒತ್ತುವರಿ ಜಾಗ ಅಂತ ಆರ್ಡರ್ ಮಾಡಿ ಅವರು ಕೇಳದೆ ಬಂದು ಒಬ್ರು ISI ಆಫೀಸರ್ಸ್ ಬೇರೆ ಕಡೆಯಿಂದ ಬಂದಿದ್ರು. ಇದರ ಸಲುವಾಗಿ ಸ್ಪೆಷಲ್ ಆಗಿ ಅವರು ಏನು ಹೇಳಿದ್ರು ಯಾರನ್ನು ಸನೇ ಬರಗೊಡ್ತಿದ್ದಿಲ್ಲ. ಇದು ನನ್ನ ಅಂಗಡಿಯ ಇರ್ತಕ್ಕಂಥ ಪ್ಲೇಸು. ಈ ಕಡೆ ಕೆರೆ, ಇದು ರಸ್ತೆ ಮೇಲೆ ಜನ ನಿಂತು ನೋಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಆ ಬಿಲ್ಡಿಂಗ್ ಸಹ ಡೆಮಾಲಿಷನ್ ಮಾಡಿದ್ರು. ಸುಮಾರು ಆ ವೇಳೆಯಲ್ಲಿ 150 ಅಂಗಡಿಗಳು ನಮ್ಮ ಊರಲ್ಲಿ ಧ್ವಂಸವಾದವು. ಇದಾದ ತಕ್ಷಣ ನಂತರ ನೆಕ್ಸ್ಟ್ ಬೇರೆ ಕಡೆ ಅಲ್ಲೇ ನಾನು ಮತ್ತೊಂದು ಕಡೆ ನನ್ನ ಅಂಗಡಿ ಶಿಫ್ಟ್ ಮಾಡಿದೆ. ಅಂಗಡಿ ಶಿಫ್ಟ್ ಮಾಡಿದಾಗ ಅಲ್ಲಿ ಅವಾಗ ಸುಮಾರು ಅದು ಅಲ್ಲಿ ನನ್ನ ಮಾರ್ಕೆಟ್ ಏರಿಯಾ ಅಲ್ಲ, ಅಲ್ಲಿಗೆ ನನಗೆ ಒಂದು ಕರಾಳ ದಿನಗಳ ಪ್ರಾರಂಭವಾಯಿತು ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಏನು ಮಾರ್ಕೆಟ್ ಕೂತಿತ್ತು ಮತ್ತು ಪ್ರತಿನಿತ್ಯನೂ ಸಾವಿರಾರು ರೂಪಾಯಿ ಒಂದ್ ಸ್ವಲ್ಪ ಆದಾಯ ಬರ್ತಿತ್ತು. ಇಲ್ಲಿ ಏನು ಸುಧಾರಿಸ್ಕೊಂಡಿದ್ದೀವಿ. ಮತ್ತೆ ಇದೆಲ್ಲ ಲಾಸ್ ಆದ ತಕ್ಷಣ ನನ್ನ ಜೀವನವನ್ನ ಪ್ರಾರಂಭ ಮಾಡಬೇಕಾಯ್ತು. ಯಾಕಂದ್ರೆ ಇಲ್ಲಿಂದ ಬೇರೆ ಕಡೆ ಒಂದು ಸ್ಥಳಾಂತರ ಆಯ್ತಂದ್ರೆ ಅಂಗಡಿ ಮತ್ತೆ ರಿಪೀಟ್ ನಮ್ಮ ಅಂಗಡಿಯನ್ನ ನಾವು ಸೆಟ್ ಮಾಡಬೇಕಾದ್ರೆ ಸುಮಾರು ದಿನಗಳು ಬೇಕಾಗ್ತದ. 1.5 ವರ್ಷ ಹೋದ್ರೂ ನನಗೆ ಸೆಟ್ ಆಗ್ಲಿಲ್ಲ. ಆದ್ರೂ ನಾವು ಹಂಗೆ ಕೆಲಸ ಮಾಡ್ಕೊಂತ ಬಂದಿವು. ಆ ನಂತರ ನಾನು ಇದರ ಜೊತೆಗೆ ನನ್ನ ಅಂಗಡಿಯಲ್ಲಿ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರ ನನ್ನ ಆರೋಗ್ಯದ ಸಲುವಾಗಿ ನನಗೆ ಬಹಳ ತುಂಬಾ ಕಷ್ಟ ಆಗ್ತಿತ್ತು. ಟೀ ಅದು ಕುಡಿಯಕ್ ಆಗ್ತಿದೆ. ಇದು ನನಗೆ ಟೀ ಕುಡಿದು ಇದನ್ನ ಕುಡಿದು ಸ್ವಲ್ಪ ಹೆಲ್ತ್ 4 ಗಂಟೆ ಕಣ್ಣುಗುಟ್ಟಿಗೆ ನನಗೆ ಏನಾಯ್ತು, ಸ್ವಲ್ಪ ಅಸಿಡಿಟಿ ಆಗ್ತಿತ್ತು. ಆಮೇಲೆ ನಾನು ಒಂದ್ಸಲ ನನ್ನ ಬ್ಯಾನರ್ ಅನ್ನ ಕೊಡಾಕ ನನ್ನ ಮಾಲಿಂಗ್ಪುರಕ್ಕೆ ಹೋದಾಗ ನಮ್ಮ ಸೀನಿಯರ್ ಆದಂತ ನಮ್ಮ ಮಾಲಿಂಗ್ ಬಿಳಿಗೆ ಅವರು ಅಲ್ಲೇ ಅಂಗಡಿಯಲ್ಲಿ ನನ್ನ ಟೀ ಡಬ್ಬ ನೋಡಿದೆ. ಅವಾಗ ಅವ್ರನ್ನ ಕೇಳಿದೆ, ಇದು ಏನು ಇದು ಎಲ್ಲ ಡಬ್ಬಿಗಳು ಇಷ್ಟೆಲ್ಲ ಒಟ್ಟಿದ್ದೀರಿ ನೀವು ಅಂಗಡಿಯಲ್ಲಿ ಏನಂತ ಕೇಳಿದಾಗ, ನಿಮ್ಗೆ ಏನಾಗ್ತದ ಹೇಳ್ರಿ, ಅದನ್ನ ವಿಸ್ತಾರ ಹೇಳ್ತೀನಿ ಅಂತ ಅಂದ್ರು. ಅವಾಗ ಹೇಳಿದ್ರಿ, ನನಗಿಲ್ಲ ಫುಲ್ ಅಸಿಡಿಟಿ ಆಗ್ತದ, 4 ಗಂಟೆ ಆಯ್ತದ ನನ್ನ ಅಂಗಡಿಯಾಗ ಇರಕ್ ಆಗೋದಿಲ್ಲ, ಮೂವ್ಮೆಂಟ್ ಮಾಡ್ಕೋಬೇಕು, ನನಗೆ ಬಹಳ ತುಂಬಾ ತೊಂದರೆ ಆಗ್ತದ ಅಂತ ಹೇಳಿದೆ. ಅವಾಗ ಹೇಳಿದ್ರು, ಈ ಟೀ ಡಬ್ಬಿ ತಗೊಂಡು ಹೋಗ್ರಿ, ಒಂದು 15 ದಿವಸ ನಾ ಹೇಳಿದ ಪ್ರಕಾರ ನೀವು ಟೀಯನ್ನ ಮಾಡಿ ಕುಡಿ, ಆಮೇಲೆ ಎಲ್ಲ ಸರಿ ಆಗ್ತದ ಅಂತ ಹೇಳಿದ್ರು. ಅದೇ ರೀತಿ ನಾನು ಅವಾಗ ನನಗೆ 1913 ನಾನು ಡಿಎಕ್ಷನ್ ಅಂತಕ್ಕಂಥ ಒಂದು ನಾನು
ನಮ್ಮ ಕಂಪನಿಯಲ್ಲಿ ನಾನು ಜಾಯಿನ್ ಆದೆ. ಜಾಯಿನ್ ಆಗಿ ಒಂದು ಕಾರ್ಡನ್ನು ಮಾಡಿಕೊಂಡು ನಾನು ಪ್ರಾರಂಭಿಸಿದೆ. ಅವಾಗ ಟೀ ಕುಡ್ದೆ 15 ದಿವಸದಲ್ಲಿ ಟೀ ಕುಡಿದ ತಕ್ಷಣ ನನಗೆ ಎಲ್ಲ ಅಸಿಡಿಟಿ ಹೋಯ್ತು, ಎಲ್ಲ ಹೋಯ್ತು. ಆಮೇಲೆ ನಾನು ಮತ್ತೇನು ಬೇರೆ ಪ್ರಾಡಕ್ಟ್ ಅದಾವ ಅಂತ ಕೇಳಿದೆ ಅವ್ರನ್ನ. ಬೇರೆ ಪ್ರಾಡಕ್ಟ್ ಏನದಾವ ಕೇಳಿದಾಗ ಅವ್ರಿಗೆ ಹೇಳಿದ್ರು ಪೇಸ್ಟ್ ಅದಾವ, ಸೋಪ್ ಅದಾವ, ಈ ರೀತಿ ಬೇರೆ ಬೇರೆ ಹೇಳಿದ್ರು. ಹೇಳಿದಾಗ ನಾನು ಮತ್ತೊಂದು ಪೇಸ್ಟ್ ಅನ್ನು ತಗೊಂಡು ಬಂದೆ. ಪೇಸ್ಟ್ ಅನ್ನು ತಗೊಂಡ್ಬಂದು ಅದನ್ನು ಯೂಸ್ ಮಾಡಿದೆ. ಅದರಿಂದ ನಾನು ರಿಸಲ್ಟ್ ತಗೊಂಡೆ. ನಂತರ ನಾವು ಈ ನಮ್ಮ ಜರ್ನಿ ಪ್ರಾರಂಭವಾಯಿತು. ಏನು ಇದು ನಾವು ಡಿಎಕ್ಷನ್ ಬಂದ ತಕ್ಷಣ ಅವಾಗ ಕೆಲವೊಂದಿಷ್ಟು ಪ್ರಾಡಕ್ಟ್ ಗಳನ್ನ ನಾನು ಮಾಲಿಂಗ್ಪುರ್ ಮತ್ತು ಮುದೋಳಕ್ಕೆ ಹೋಗಿ ನಾನು ಸ್ವಾಮಿ ಹಿರೇಮಠ ಅವರ ಕಡೆಯಿಂದ ತೆಗೆದುಕೊಂಡು ಬರ್ತಿದ್ದೆ. ನಾನು ಹೋಗೋದು ಬರೋದು ತೆಗೆದುಕೊಂಡು ಬರೋದು ಟೈಮ್ ವೇಸ್ಟ್ ನನಗೆ. ಯಾಕಂದ್ರೆ ಈ ಅಂಗಡಿನ ನಡೆಸಬೇಕು, ಮಕ್ಕಳು ಚಿಕ್ಕವರಿದ್ರು, ಅಂಗಡಿನ ನಡೆಸಬೇಕು. ಆಮೇಲೆ ಇದರ ಜೊತೆಗೆ ನಾನು ಹೋಗಿ ಇದನ್ನ ಪ್ರಾಡಕ್ಟ್ ತಗೊಂಡು ಬಂದು ನನ್ನ ಅಂಗಡಿಯಲ್ಲಿ ಇಟ್ಟುಕೊಂಡು ನನಗೂ ಉಪಯೋಗ ಮಾಡ್ಕೊಂಡು ಉಳಿದದನ್ನ ಕೆಲವೊಂದಿಷ್ಟು ಮಂದಿಗೆ ನನ್ನ ಆರೋಗ್ಯ ಕೊಡಬೇಕು, ನನಗೆ ಆರಾಮಾಗ್ಯದ, ನನ್ನ ಜೊತೆಗೆ ಇನ್ನೊಂದಿಷ್ಟು ಕೆಲವೊಂದು ಜನಕ್ಕೆ ಆರಾಮ ಆಗ್ಲಿ ಅಂತ ಅನ್ನತಕ್ಕಂತ ಭಾವನೆಯಿಂದ ಈ ನನ್ನ ಕೆಲಸವನ್ನ ಮಾಡ್ತಾ ಇದ್ದೆ. ಈ ಕೆಲಸ ಮಾಡ್ಕೊಂತ ನಾನು ಮುಂದೆ ಒಂದ್ ಸ್ವಲ್ಪ ಹಂಗೆ ಪಾರ್ಟ್ ಟೈಮ್ಗೆ 2 ಕೆಲಸಗಳನ್ನ ಮಾಡ್ಕೊಂತ ಹೋಗಿದ್ದೆ. ನಂತರ ನಾನು ಈ ಕೆಲವೊಂದು ಸ್ಟಾರ್ ರೂಬಿ ಆದೆ. ಆಮೇಲೆ ನನಗ ವಿಜಯ್ ಕುಮಾರ್ ಸರ್ ಅವರು ಇವರೆಲ್ಲ ನನಗೆ ಕೆಲಸವನ್ನ ನೋಡಿ ನನ್ನ ಕೆಲಸವನ್ನ ಕೊಡ್ತಾ ಇದ್ರು. ಇದಕ್ಕಿಂತ ಮೊದಲು ದೇಶಾನ್ ಅಂತಿತ್ತು, ಅದ್ರಲ್ಲಿ ಕೆಲಸ ಮಾಡಿದ್ದೆ. ನೆಕ್ಸ್ಟ್ ಅದರ ನಂತರ ನಮ್ಮ ಪತ್ನಿಯೊಂದಿಗೆ ನಾನು ಇದು ಒಂದು ಫೋಟೋ ತೆಗೆದುಕೊಂಡಂತ ಕ್ಷಣಗಳಲ್ಲಿ. ಆಮೇಲೆ ಇದು ನಮ್ಮ ಕಂಪನಿಯ ಮ್ಯಾನೇಜರ್ ಆದಂತ ಇವರು ಬೆಂಗಳೂರಲ್ಲಿ ಪ್ರಪ್ರಥಮ ಫಸ್ಟ್ಗೆ ಹೋದಾಗ ಅವಾಗ ಇಲ್ಲ ನೀವು ಬರ್ಬೇಕು, ನಾನು ಸ್ಟಾರ್ ಆಗಿದ್ದೆ. ಅವಾಗ ಅಲ್ಲಿ ಸರ್ಟಿಫಿಕೇಟ್ ಕೊಡೋ ಸಲುವಾಗಿ ಕರ್ಸಿಕೊಂಡು ನನ್ನ ಮಗಳು, ದೊಡ್ಡ ಮಗಳು ಶಿಲ್ಪಾ, ಹಿಂದ್ಗಡೆ ಸ್ಲೈಡಿಗೆ ಹೋಗಿ ನೀವು ಸಂತೋಷ್ ದೇವ್ಕರ್ ಕ್ರೌನ್ ಅಂಬಾಸಿಡರ್ ಜೊತೆಲಿರೋ ಫೋಟೋ ಒಂದ್ಸಲ ತೋರಿಸಿ ಹಿಂದ್ಗಡೆಗೆ. ಹಾ, ಸಂತೋಷ್ ದೇವ್ಕರ್ ಇವರು ಮಹಾರಾಷ್ಟ್ರ ಕ್ರೌನ್ ಡೈಮಂಡ್ ರೀ, ಇವರು ಕ್ರೌನ್ ಅಂಬಾಸಿಡರ್. ಇವ್ರ ಜೊತೆಗೆ ನಾನು ಇಲ್ಲಿ ಇದನ್ನು ಉಡುಪಿಯಲ್ಲಿ ತೆಗೆಸ್ಕೊಂಡದ್ದು ಸರ್. ಅದು ಉಡುಪಿಯಲ್ಲಿ ಇದು ತಕೊಂಡಂತ ಫೋಟೋ ಇದು. ಹಾ, ಮುದೋಳಕ್ ಬಂದಿದ್ರು, ಮುದೋಳಕ್ ಬಂದಿದ್ರು. ಫಸ್ಟ್ ನಾನು ಅವಲ್ಲಿ ರಿಕಗ್ನಿಷನ್ ಫಂಕ್ಷನ್ ಮುದೋಳಕ್ ಬಂದಾಗ ಇದು ಮಾಡಿದ್ದು. ಆಮೇಲೆ ಇದು ನಮ್ಮ ಮಲೇಷಿಯಾ ಇವ್ರ ಜೊತೆ ಮತ್ತು ರಫೀಕ್ ಸರ್ ಜೊತೆಗೆ ನಾನು ಇದನ್ನ ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ನನ್ನ ಮಗಳು ಮತ್ತು ನನ್ನ ಮೊಮ್ಮಗಳ ಜೊತೆಗೆ ನನ್ನ ಧರ್ಮ ಪತ್ನಿ. ಆಮೇಲೆ ನಮ್ಮ ರಫೀಕ್ ಸರ್ ಇವರ ಜೊತೆಗೆ ಅಲ್ಲಿ ಬೆಂಗಳೂರಿಗೆ ಕರೆಸಿ ಸ್ಟಾಕ್ ಪಾರ್ಟಿ ಇದ್ದವ್ರಿಗೆ ಅವರು ಒಂದು ವಾಲ್ ಕ್ಲಾಕ್ ಏನೋ ಅವ್ರು ಕೊಡ್ತಾ ಇದ್ರು ಗಿಫ್ಟ್ ಅನ್ನ. ಆ ನಂತರ ಸಂತೋಷ್ ದೇವ್ಕರ್ ಜೊತೆಗೆ ಇಲ್ಲಿ ಮುದೋಳ ಇದರಲ್ಲಿ ಇದನ್ನ ಫೋಟೋನ ತೆಗೆಸ್ಕೊಂಡದ್ದು. ನನಗೆ ಮಾತಾಡ್ಲಿಕ್ಕೆ ಫಸ್ಟ್ ನನಗೆ ಮಾತಾಡ್ಲಿಕ್ಕೆ ಕೊಟ್ಟದ್ದು ಅವಕಾಶ ಅಲ್ಲಿ ಒಂದು ನಿಮ್ಮ ಅನಿಸಿಕೆ ಹೇಳಿದ್ದ. ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳಲು ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಶಿವನ ಮೂರ್ತಿ ಇದಲ್ಲ, ಶಿವನ ಮೂರ್ತಿ ಸಮುದ್ರ ದಂಡಿ ಇದಲ್ಲ, ಮುರುಡೇಶ್ವರದಲ್ಲಿ ಫಸ್ಟಿಗೆ ನನಗೆ ವೇದಿಕೆ ಸಿಕ್ಕಿತ್ತು. ಅವಾಗ ಅಲ್ಲಿ ನಾನು ಮಾತಾಡಕ್ಕ ಮಾಡಿದಾಗ ಪ್ರಾರಂಭ ಮಾಡಿದೆ. ಅಲ್ಲಿ ಮಾತಾಡಕ್ ಪ್ರಾರಂಭ ಮಾಡಿದಾಗ ಮೊದಲಿಗೆ ನನಗೆ ರಾಜೇಂದ್ರ ಭಟ್ ಸರ್ ಅಪ್ಪಿಕೊಂಡದ್ದು ನನಗೂ ಒಂದು ಅಗದಿ ಇನ್ನೂ ಆದ್ರೂ ನನ್ನ ಕಣ್ಣ ಮುಂದೆ ಕಟ್ಟಿದೆ. ಯಾಕಂದ್ರೆ ರಾಜೇಂದ್ರ ಭಟ್, ಆಮೇಲೆ ಎಸ್.ಎನ್. ಶೆಟ್ಟಿ ಸರ್, ಆಮೇಲೆ ನೀಲೇಶ್, ಇವರು ನನ್ನ ಎಲ್ಲಾ ಸೀನಿಯರ್ಸ್ ಅನ್ನ ನನಗೆ ಪ್ರಚೋದನೆ ಕೊಟ್ಟರು. ಆ ನಂತರ ನಾನು ಒಬ್ಬ ಸ್ಪೀಕರ್ ಯಾಕೆ ಆಗಬಾರದು, ಇದರ ಜೊತೆ ನನ್ನ ಸೈಡ್ ಕೆಲಸ ಮಾಡ್ಕೊಂತ ಇದನ್ನ ಯಾಕೆ ಮಾಡಬಾರದು ಅಂತಕ್ಕಂಥ ಕೆಲಸವನ್ನ ಮಾಡ್ತಾ ಮುಂದೆ ಬಂದೆ. ಇದರ ಜೊತೆಗೆ ನಾನು ಬೆಂಗಳೂರಲ್ಲಿ ಪ್ರಪ್ರಥಮೆ ಮೊದಲನೇಗೆ ಇದು ರಿಕಗ್ನಿಷನ್ ಫಂಕ್ಷನ್ ನಡೆದಾಗ ಅಲ್ಲಿ ತೆಗೆಸ್ಕೊಂಡಂತ ಅಮ್ಮ ನಮ್ಮ ವಸ್ಪಾಲ್ ಮೇಡಮ್ ಜೊತೆ ಅವು ಮತ್ತು ನಮ್ಮ ಕಂಪನಿಯ ಮ್ಯಾನೇಜರ್ ಜೊತೆಗೆ, ಆಮೇಲೆ ನಮ್ಮ ಇವರು ಯಾರು ರಫೀಕ್ ಸರ್ ಜೊತೆಗೆ ತೆಗೆಸ್ಕೊಂಡದ್ದು ನೀಲೇಶ್ ಅವರು ಇದ್ದಾರೆ, ಆಮೇಲೆ ರವಿ ಬಕಾರಿ ಅವರು, ಆಮೇಲೆ ಅದ್ರ ಹಿಂದೆ ನಿಂತಂತ ನಾವು ಈ ಫೋಟೋನ ತೆಗೆಸ್ಕೊಂಡಿದ್ದೀವಿ ಅಲ್ಲಿಂದ. ಅವಾಗ ನಾನು ಸ್ಟಾರ್ ಬೇಕಿದ್ದೆ. ಅವಾಗ ನನ್ನ ಮೊಮ್ಮಗಳು ಎಲ್ಲ ನನ್ನ ಕುಟುಂಬ ಸಹಿತ ನಾವು ಬಂದಿದ್ದೀವಿ. ಎಸ್.ಎನ್. ಶೆಟ್ಟಿ ಸರ್ ನಮ್ಮ ಮೊಮ್ಮಗಳನ್ನ ಎತ್ತುಕೊಂಡು ಅವಾಗ ಅಲ್ಲಿ ಹೇಳಿದ್ರು. ಅವಾಗ ನಾನು ವಿಡಿಯೋ ಫೋಟೋಗ್ರಫಿ ಎಲ್ಲ ತಗೊಂಡ್ ಬರ್ತಾ ಇದ್ದೆ ಹಿಂದ್ಗಡೆ. ಯಾಕಂದ್ರೆ ನಂದು ಅದು ಹವ್ಯಾಸ.
ನಾನು ಎಲ್ಲಿ ಹೋದನ್ನು ಕ್ಯಾಮ್ರಾ ಮತ್ತು ಫೋಟೋ ವಿಡಿಯೋ ಕ್ಯಾಮ್ರಾ ತೆಗೆದುಕೊಂಡು ಬರ್ತಕ್ಕಂಥದ್ದು ಇದನ್ನು. ನೆಕ್ಸ್ಟ್ ನಾನು ಇದೆಲ್ಲ ಹಳೆ ಹೋಗೋದು ಬರೋದು ಮೆಟೀರಿಯಲ್ ತರೋದು ತೊಂದರೆ ಆಗ್ಲಿಕ್ಕೆ ಪ್ರಾರಂಭವಾಯಿತು. ಅವಾಗ ನಾನು ಹಾರಗಿರಿಯಲ್ಲಿ 7/9/2017 ನಾನು ಒಂದು ಡಿಎಕ್ಷನ್ ಸ್ಟಾಕ್ ಪಾಯಿಂಟ್ ಅನ್ನ ಪ್ರಾರಂಭಿಸಿದೆ. ಇದರ ಉದ್ಘಾಟಕರಾಗಿ ನಮಗೆ ಇಲ್ಲಿ ಎಸ್.ಎನ್. ಶೆಟ್ಟಿ ಸರ್, ಆಮೇಲೆ ನಮ್ಮ ಪೂಜ್ಯರಾದಂತ ಬಸವ ಗುರುಗಳು, ಆಮೇಲೆ ಮಾಜಿ ಶಾಸಕರಾದಂತ ರಾಯಬಾಗ್ ತಾಲೂಕು ಮಾಜಿ ಶಾಸಕರಾದಂತ BC ಸರಿಕರು, ರಂಗತರಿಕ ವೇದಿಕೆ ಅಧ್ಯಕ್ಷರಾದಂತ ಸಣದಿ ಕಾಕಾ ಅವರು, ಆಮೇಲೆ ನಮ್ಮ ಓಂ ಶಾಂತಿ ಅಕ್ಕಂದಿಯರು ಆಗಮಿಸಿದ್ರು. ಇದೇ ಸಂದರ್ಭದಲ್ಲಿ ನಮಗೆ ಎಸ್.ಎನ್. ಶೆಟ್ಟಿ ಸರ್ ಸಹ ಆಗಮಿಸಿದ್ರು ಅವರು. ಆಮೇಲೆ ಬಸವ ಗುರುಗಳು ಇವರಿಗೆ ನಾವು ಸನ್ಮಾನಿಸಿದ್ದು. ಆಮೇಲೆ ನಮ್ಮ ಎಸ್.ಎನ್. ಶೆಟ್ಟಿ ಸರ್ ಅವರು ಬಂದು ನಮ್ಮಲ್ಲಿ ಸ್ಟಾಕ್ ಪಾಯಿಂಟ್ ಉದ್ಘಾಟನೆ ಮಾಡಿ ಅವರಿಗೆ ಅವರು ಒಂದು ನಮ್ಮ ಸ್ಟಾಕ್ ಪಾಯಿಂಟ್ ಇದ್ದ ಒಂದು ಗುರುತನ್ನ ಅವ್ರಿಗೆ ಕೊಡಬೇಕು ಏನಾರ ಅಂತಂದ ನಾವು ವಿಚಾರ ಮಾಡ್ಕೊಂಡು ಅವಾಗ ನಾನು ಒಂದು ಸಣ್ಣ ಸೀಲ್ಡ್ ಅನ್ನ ಈ ಟೈಪ್ ಮಾಡಿ ಕೊಟ್ಟಿದ್ದೆ. ಅದ್ರ ನಂತರ ಇವರು ಮಾಜಿ ಶಾಸಕರಿಗೆ ಸಹ ಕೊಟ್ಟಿದ್ದೆ. ಅದೇ ರೀತಿ ಅಕ್ಕಂದಿರಿಗೂ ಕೊಟ್ಟಿದ್ದೆ. ಅದೇ ರೀತಿ ಈ ಅಕ್ಕಂದಿರು ನನ್ನ ನಂತರ ನನ್ನ ಸೀನಿಯರ್ ಆದಂತ ಅಪ್ಲೈನ್ ಅವರು ಸೀನಿಯರ್ಸ್ ಅವರಿಗೆ ಮಾದೇವಣ್ಣ ಕರಿವಳ್ಳಿಯವರು ಬಂದಿದ್ರು. ಆಮೇಲೆ ಇವರು ಸಣ್ಣದಿ ರಂಗತರಂಗ ವೇದಿಕೆ ಅಧ್ಯಕ್ಷರಾದಂತ ಇವರು ಸಣ್ಣದಿ ಅವರಿಗೆ, ಆಮೇಲೆ ಇದು ಮುದೋಳ್ ಮೊದಲಿಗೆ ನನಗೆ ಎಲ್ಲಾ ಹೆಲ್ಪ್ ಮಾಡ್ಕೊಂತ ಬರ್ತಕ್ಕಂತ ಮುದೋಳ್ ನಮ್ಮ ಗುರುಗಳಾದಂತ ಹಿರೇಮಠ ಅವರಿಗೆ ಅವರು ಸಹ ಬಂದಿದ್ರು. ಆ ನಂತರ ನನ್ನ ಸೀನಿಯರ್ ಆದಂತ ಮಾಲಿಂಗ್ ಬಿಳಿಗಿ ಅವರು ಸಹ ಬಂದಿದ್ರು. ಅವ್ರಿಗೆ ಸಹ ಆ ರೀತಿ ಅವಾಗ ನಾವು ಗೌರವವನ್ನು ಸಲ್ಲಿಸಿದ್ದೀವಿ. ಅದೇ ರೀತಿ ಆ ವೇಳೆಯಲ್ಲಿ ನಾನು ವೆಂಕಟೇಶ್ ಎಂಟರ್ಪ್ರೈಸ್ ತಂದ ಅಂಗಡಿಯನ್ನ ಸ್ಟಾರ್ಟ್ ಮಾಡಿ ಅವಾಗ ನಮ್ಮ ಶೆಟ್ಟಿ ಸರ್ ಎಲ್ಲ ವೇದಿಕೆ ಮೇಲೆ ಎಲ್ಲ ಜನಕ್ಕೆ ನಮ್ಮ ಡಿಎಕ್ಷನ್ ಬದಲ ಅಲ್ಲಿ ಈ ಭಾಗದಲ್ಲಿ ಪ್ರಚಾರ ಮಾಡಿದ್ರು, ಹೇಳಿದ್ರು. ಅದೇ ರೀತಿ ಇಲ್ಲಿ RGGL ಏನ್ ಕೆಲಸ ಮಾಡ್ತದ, ಯಾವ ರೀತಿ ಕೆಲಸ ಮಾಡ್ತದ ಆರೋಗ್ಯದ ಮೇಲೆ ಅಂತಕ್ಕಂತ ಪೂರ ಮಾಹಿತಿಯನ್ನ ಕೊಟ್ಟಿದ್ರು. ಅದೇ ವೇದಿಕೆ ಮೇಲೆ ಪೂಜ್ಯರು ಸಹ ಅದನ್ನ ಅವಾಗ ತೆಗೆದುಕೊಂಡು ಹೋದ್ರು. ಆಮೇಲೆ ಈ ನಮ್ಮ ಸ್ಟಾಕ್ ಪಾಯಿಂಟ್ ಉದ್ಘಾಟನೆಗೆ ಈಗ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ಇಬ್ಬರು ಸಮ್ಮಿಲನ, ಅದು ನಮ್ಮ ಅಂಗಡಿಯ ಮುಂದೆ. ಯಾಕಂದ್ರೆ ಇವರು ಅಪೋಸಿಷನ್ ಅವ್ರು ನಿಂತಾಗ ಅವ್ರು ಬಿದ್ದರು. ಅದಾಗ ಬಂದಾಗ ಅವ್ರು ಬಂದು ಅವ್ರನ್ನ ನಾನು ಯುನೈಟ್ ಮಾಡಿದ್ದೆ. ಸ್ವಲ್ಪ ಲೇಟ್ ಆಗಿ ಬಂದ್ರು ಅಂಗಡಿಗೆ. ಬಂದ ತಕ್ಷಣ ಅವಾಗ ಅವರು ಒಂದು ಹ್ಯಾಂಡ್ ಶೇಕ್ ಮಾಡಿ ಅವರು ಕುಶಲೋಪಚಾರನ ಮಾಡಿದ್ರು. ಅದೇ ಸಂದರ್ಭದಲ್ಲಿ ನಮ್ಮ ಎಸ್.ಎನ್. ಶೆಟ್ಟಿ ಸರ್ ಮತ್ತು ನನ್ನ ಡಾಕ್ಟರ್ ಕೊಪ್ಪಳ ಅವರು ಈಗ ಅವರು ಡೈಮಂಡ್ ಆಗಿದ್ದಾರೆ. ಆನಂತರ ಇಲ್ಲಿ ನಮ್ಮ ಅಂಗಡಿಯ ಮುಂದೆ ಮೊದಲಿಗೆ ನನ್ನ ಅಂಗಡಿ ಇಲ್ಲಿ ಇಟ್ಟಾಗ ಇಲ್ಲಿ ನಮ್ಮ ಸೀನಿಯರ್ಸ್ ಮತ್ತು ಇವ್ರ ಜೊತೆಗೆ ನಾನು ತೆಗೆಸ್ಕೊಂಡಂತ ಫೋಟೋ. ಆಮೇಲೆ ಮುಧೋಳದಲ್ಲಿ ನಾವು ಒಂದು ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣ ಬೆಳೆಸಬೇಕು, ಇದನ್ನ ಮಾಡ್ಬೇಕು ಅಂತ ನಮ್ಮ ಈ ಮೇಲಿನ ನಮ್ಮ ಎಲ್ಲ ಸೀನಿಯರ್ಸ್ ಹೇಳಿದಾಗ, ಆಮೇಲೆ ಕಂಪ್ನಿಯವರು ಹೇಳಿದಾಗ ನಾವು ಒಂದು ಬೈಕ್ ರ್ಯಾಲಿ ಮತ್ತು ಒಂದು ಎಲ್ಲ ಮಾಡಿ ಅಲ್ಲಿ ಎಲ್ಲ ಒಂದು ಇದನ್ನ ಕೆಲಸ ಮಾಡಿದೀವಿ. ಇನ್ನು ಮುಂದೆ ನಾನು ಒಂದ್ ಸ್ವಲ್ಪ ಕಷ್ಟದ ದಿನಗಳು ನನಗೆ ಇರಲಿ, ಸುಖದ ದಿನಗಳು ನನ್ನ ಮಕ್ಕಳಿಗೆ ಇರಲಿ ಅಂತಕ್ಕಂತ ನಾನು ವಿಚಾರ ಮಾಡಿ ಇನ್ನು ಮುಂದೆ ನನ್ನ ಜರ್ನಿಯನ್ನ ನನ್ನ ಮಗ ವೆಂಕಟೇಶ್ ಇವನು ಹಂಚ್ಕೋತಾ ಇದ್ದಾನೆ. ಅದಕ್ಕೆ ಅವನಿಗೆ ನಾನು ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ರಾಜೇಂದ್ರ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಆನ್ ಮಾಡಿದೀನಿ ನಾನು, ನಿಮ್ದನ್ನ ಕ್ಲೋಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣಕ್ಕಿನವರವರೇ, ನಿಮ್ಗೆ ಧನ್ಯವಾದವನ್ನ ಕೊನೆಯಲ್ಲಿ ನಾವು ಹೇಳ್ತೀನಿ. ಈಗ ವೆಂಕಟೇಶ್ ಅವ್ರು ಮಾತಾಡಿ. ಅಲ್ಲ ಸರ್, ನಂದು ಏನು ಒಂದು ಅಪೇಕ್ಷೆ ಅಂದ್ರೆ ಸರ್, ಕಷ್ಟದ ದಿನಗಳು ನಮಗೆ ಮಾತ್ರ ಇರಲಿ, ಸುಖದ ದಿನಗಳು ನಮ್ಮ ಮಕ್ಕಳಿಗೆ ಬರಲಿ ಅನ್ನತಕ್ಕಂಥ ಮಾತನ್ನ ಹೇಳಿ ನಾನು ಮುಂದೆ ಡಿಎಕ್ಷನ್ ಜರ್ನಿಯನ್ನ ನನ್ನ ಮಗನಿಗೆ ಹಂಚಿಕೊಡ್ತಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸಣ್ಣಕ್ಕಿನವರೇ, ತುಂಬಾ ಧನ್ಯವಾದಗಳು ನಿಮ್ಗೆ. ವೆಂಕಟೇಶ್ ಬನ್ನಿ. ಹಾ ಸರ್, ಗುಡ್ ಮಾರ್ನಿಂಗ್ ಸರ್. ಈಗ ಸರ್ ನಮ್ಮ ತಂದೆಯವ್ರು ಹೇಳ್ತಾ ಇದ್ದಾರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವು ಎರಡರೊಳಗಿದ್ರಿ. ಏನ್ ಹೇಳಕ್ ಇಷ್ಟಪಡ್ತೇನೆ ಸರ್, ಅಂದ್ರೆ ನಾವು ಭಿಕ್ಷೆ ಬೇಡವ್ರು ಸರ್. ನಾವು ಭಿಕ್ಷೆ ಬೇಡವ್ರು ಒಂದು ಐಡೆಂಟಿಟಿ ಕೊಟ್ರು ಸರ್ ನಮ್ಮ ಫಾದರ್ ಅವರು. ಇಷ್ಟೇ ನಾನು ಹೇಳಕ್ ಕೂಡ, ಅಂದ್ರೆ ನಮ್ಗೊಂದು ಐಡೆಂಟಿಟಿ ಅಂತಾನು ಇರ್ಲಿಲ್ಲ ಸರ್. ಇರೋಕ್ ನಾವ್ ಹೇಗಿದ್ವಿ ಅಂದ್ರೆ
ಊರ್ ತಿರ್ಗಾಡ್ತಾ ಊರ್ ಬಿಟ್ಟು ಬಿಟ್ಟು ಹೋಗ್ಬೇಕು. ಎಲ್ಲಾದ್ರೂ ಒಂದು ಯಾರು ಭಿಕ್ಷೆ ಹಾಕ್ತಾರ ಅಂದ್ರೆ ಅವತ್ತು ಊಟ, ಯಾರು ಭಿಕ್ಷೆ ಹಾಕ್ಲಿಲ್ಲ ಅಂದ್ರೆ ಅವತ್ತು ಊಟ ಇಲ್ಲ ಸರ್. ಈ ರೀತಿ ಇರೋದು ನಮ್ಮ ವಂಶ ಸರ್. ಏನೋ ನಮ್ಮ ತಾತ ಅವರು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹೊಲ ಗದ್ದೆ ಮಾಡ್ಬಿಟ್ರು ಅಂತ ನಮ್ಮ ತಂದೆ ಶಿಕ್ಷಣ ಕೊಟ್ರು. ಅದಕ್ಕೆ ಸರ್ ಹೇಳ್ತಾರಲ್ಲ, ಎಜುಕೇಶನ್ ಇಸ್ ಮೋರ್ ದನ್, ಅಂದ್ರೆ ಎಜುಕೇಶನ್ ಇರ್ತಕ್ಕಂಥ ಪವರ್ ಮತ್ತೆ ಅದಕ್ಕೂ ಇಲ್ಲ ಸರ್. ಯಾವಾಗ್ಲೂ ನಮ್ಮ ದೇಶದಲ್ಲಿ ನಾವು ಎಲ್ರಿಗೂ ದುಡ್ಡು ಅಂತಾರ, ಆ ದುಡ್ಡಲ್ಲಿ ನಾವು ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಿಸಿದ್ರೆ ನಮ್ಮ ದೇಶದಲ್ಲಿ ಯಾವತ್ತೂ ನಾವು ಬಡತನ ಅನ್ನೋದೇ ಇರಲ್ಲ ಸರ್. ನಾನು ನಮ್ಮ ತಂದೆಯವ್ರ ಸಕ್ಸಸ್ ಸ್ಟೋರಿಯಲ್ಲಿ ನನಗೆ ಹೇಳಕ್ಕೆ ಅವ್ರು ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಮೊದಲು ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಹಾಗೆ ಅವ್ರಿಗೆ ಒಂದು ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಸರ್ ತಿಳಿಸ್ತಾ ಇದ್ದೀನಿ ಸರ್ ಇದ್ರ ಮೂಲಕ. ಏನಂದ್ರೆ ಸರ್, ನಮ್ಮ ತಾಯಿಯವ್ರದ್ದು ಒಂದು ಆಸೆ ಇತ್ತು ಸರ್. ಏನ್ ಆಸೆ ಅಂದ್ರೆ, ಈ ದೊಡ್ಡ ಜನ ಇಲ್ಲೆಲ್ಲ ದೊಡ್ಡ ಫಂಕ್ಷನ್ಸ್ ನಾವು ಹೋಗ್ತಾ ಇದೀವಲ್ಲ ಸರ್, ದೊಡ್ಡ ಜನ ಫಂಕ್ಷನ್ ಹೋಗ್ತಾ ಇದ್ರಲ್ಲ ಸರ್, ಅಲ್ಲಿ ಎಲ್ಲರೂ ಬ್ಲೇಜರ್ ಹಾಕೊಂಡ್ ಬರ್ತಾ ಇದ್ರು ಸರ್. ನಮ್ ತಾಯಿ ನನ್ ಮುಂದೆ ಹೇಳ್ತಾರ, ನಿಮ್ ಅಪ್ಪ ಯಾವಾಗ ಹಿಂಗ ಬ್ಲೇಜರ್ ಹಾಕೋದು ಅಂತ. ನನ್ಗೆ ಅನಿಸ್ತಾ ಇತ್ತು ಸರ್, ಅದು ನಮ್ಮಲ್ಲಿ ಇಲ್ಲ ಬಿಡಮ್ಮ ಅಂತ ಹೇಳ್ತಿದ್ದೆ ಸರ್. ನಾನು ಬ್ಲೇಜರ್ ಹಾಕೋ ಅವಕಾಶ ನಮ್ಮಂತವ್ರಿಗೆಲ್ಲ ಬರಲ್ಲ ಬಿಡಮ್ಮ ಅಂತ ಹೇಳ್ತಿದ್ದೆ ನಾನು. ಯಾಕಂದ್ರೆ ಬ್ಲೇಜರ್ ಹಾಕೋಬೇಕಂದ್ರೆ ಅದಕ್ಕೊಂದು ಡಿಗ್ನಿಟಿ ಬೇಕಿತ್ತು. ಆ ಡಿಗ್ನಿಟಿ ನನಗೆ ಕನಸು ಮನಸ್ಸಲ್ಲೇ ಅನ್ಕೊಂಡಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ತಂದೆ ಡಿರೆಕ್ಷನ್ ಮಾಡ್ತಾ ಇದ್ರು, ನಾನೇ ಅಪೋಸ್ ಮಾಡಿದ್ದು ಉಂಟು ಅವ್ರಿಗೆ. ಯಾಕಂದ್ರೆ ನಮ್ಗೆ ಅದು ಅರ್ಥ ಆಗ್ತಾ ಇರಲ್ಲ ಡಿರೆಕ್ಷನ್ ಅಲ್ಲಿ. ರಾಜೇಂದ್ರ ಭಟ್ ಸರ್ ಬರ್ತಾ ಇದ್ರು, ಪ್ಲಾನ್ ಕೊಡ್ತಾ ಇದ್ರು. ಬೀಳಿಗರ್ ಬರ್ತಾ ಇದ್ರು, ಪ್ಲಾನ್ ಕೊಡ್ತಾ ಇದ್ರು. ಮತ್ತೆ ಶೆಟ್ಟಿ ಸರ್ ಬರ್ತಾ ಇದ್ರು, ಪ್ಲಾನ್ ಕೊಡ್ತಾ ಇದ್ರು. ನಿರ್ಲೆ ಸರ್ ಬರ್ತಾ ಇದ್ರು, ಪ್ಲಾನ್ ಕೊಡ್ತಾ ಇದ್ರು. ಇವ್ರು ಏನ್ ಹೇಳ್ತಾ ಇದಾರಪ್ಪ ಅಂತ ಈ ರೀತಿ ನಮ್ಮ ಮನೋಭಾವನೆ. ಇವ್ರು ಯಾಕಾರ ಬರ್ತಾರಪ್ಪ ತಲೆ ತಿನ್ನಕ್ಕೆ 2 ಗಂಟೆ ನಮ್ಮೆಲ್ಲ ಟೈಮ್ ವೇಸ್ಟ್ ಮಾಡ್ಬಿಟ್ಟು, ಈ ರೀತಿ ನನ್ನ ಮನೋಭಾವನೆ ಇತ್ತು. ಯಾಕಂದ್ರೆ ಇನ್ನ ನಾವು ಚಿಕ್ಕವರು ಬುದ್ಧಿಮಟ್ಟ ಅಷ್ಟೊಂದು ಬೆಳೆದಿರ್ಲಿಲ್ಲ. ಆದ್ರೆ ನಾನು ಯಾವಾಗ ಈ ಹುಬ್ಬಳ್ಳಿ ರೆಕಾಗ್ನಿಷನ್ ಫಂಕ್ಷನ್ಗೆ ಮತ್ತೆ ಮುಧೋಳ ರೆಕಾಗ್ನಿಷನ್ ಫಂಕ್ಷನ್ಗೆ ಅಲ್ಲೆಲ್ಲ ಸಂತೋಷ್ ದೇವ್ಕರ್ಜಿ ಮತ್ತೆ ಶೆಟ್ಟಿ ಸರ್, ಪಾಟ್ಕರ್ ಸರ್, ರಾಜೇಂದ್ರ ಭಟ್ ಸರ್ ಅವ್ರ ಸಕ್ಸಸ್ ಸ್ಟೋರಿಗಳನ್ನ ಹಂಚ್ಕೊಳಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಆವಾಗಿಂದ ನಂಗೆ ಅರ್ಥ ಆಯ್ತು ಡಿಎಕ್ಷನ್ ಅಲ್ಲಿ ಏನಿದೆ, ಡಿಎಕ್ಷನ್ ಅಂದ್ರೆ ಏನು, ನಾವ್ ಯಾಕೆ ಅಪೋಸ್ ಮಾಡಿದ್ವಿ ಇಷ್ಟು ದಿವಸ ಅಂತ. ನಾನೇ ಒಂಥರ ಫೀಲ್ ಆದೆ, ಗಿಲ್ಟಿ ಫೀಲ್ ಆದೆ. ನಂತರ ನಮ್ ತಂದೆಯವ್ರ ಸಕ್ಸಸ್ ಆಗ್ತಾ ಬಂದ್ರು. ಹಾಗೆ ನೋಡಿ, ಇಡೀ ನಮ್ಮ ಜಾತಿಯಲ್ಲಿ ನಾನು ಒಂದು ಈಗ ಇಷ್ಟ ಹೇಳಕ್ ಇಷ್ಟ, ಇಡೀ ನಮ್ ಜಾತಿಯಲ್ಲಿ, ನಮ್ ಹಿಂದೂ ಚಂದಾಸ ಜಾತಿಯಲ್ಲಿ, ಇಡೀ ನಮ್ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಯಾರಾದ್ರೂ ಬೇರೆ ದೇಶಕ್ಕೆ ಹೋಗಿದ್ರೆ ಅದು ನಮ್ ತಂದೆ, ನಮ್ ತಾಯಿ ಅವರು. ಇಲ್ಲಿವರೆಗೂ ನಮ್ಮ ಜಾತಿಯಲ್ಲಿ ಯಾರು ಇದುವರೆಗೂ ಬೇರೆ ದೇಶಕ್ಕೆ ಪ್ರಯಾಣ ಮಾಡಿಲ್ಲ. ಈ ರೀತಿ ಇದೆ. ನಂತರ ಅವರು ಮುಧೋಳದಲ್ಲಿ ನಮ್ಮ ತಂದೆಯವರು ಸ್ಟೆಪ್ ವೈಸ್ ಮೇಲೆ ಸ್ಟಾರ್ ಆದ್ರು, ಸ್ಟಾರ್ ರೂಬಿ ಆದ್ರು, ನಂತರ ಸ್ಟಾರ್ ಡೈಮಂಡ್ ಆದ್ರು. ಈಗ ESD ಆಗಿದ್ದಾರೆ. ಇದು ಹೊಸಪಾಲಯ್ಯ ಸರ್ ಮತ್ತೆ ಹೊಸಪಾಲಯ್ಯ ದಂಪತಿಗಳ ಜೊತೆ ನಮ್ಮ ತಂದೆಯವರು ಇರೋದು. ಹಾಗೆ ರವಿ ಬಕ್ಕಾರ್ ಅವರು ಕೂಡ ಇದ್ದಾರೆ. ರವಿ ಬಕ್ಕಾರ್ ಅವ್ರ ಬಗ್ಗೆ ಏನ್ ಹೇಳಿದ್ರೆ ಅಂದ್ರೆ, ಅವರು ವೆಲ್ ಸಪೋರ್ಟರ್ ನಮ್ ಸೈಡ್ ಅಲ್ಲಿ. ಇವರು ಹುಬ್ಳಿ ಫಂಕ್ಷನ್ ಅಲ್ಲಿ ನಮ್ PIC ಅವರು ವಿಜಯ್ ಕುಮಾರ್ ಸರ್ ಮತ್ತೆ ರತ್ನ ಹೊಸಪಾಲಯ್ಯ ಸರ್ ಮತ್ತು ಶೆಟ್ಟಿ ಸರ್. ನಾನು ಈ ನಮ್ ತಂದೆಯವ್ರಿಗೆ ನಾನು ಹೇಳ್ತಾ ಇದ್ದೆ, ಆದ್ರೆ ರತ್ನ ಸರ್ ತರ ಆಗ್ಬೇಕು ಅಂತ. ಯಾಕಂದ್ರೆ ಸರ್ ನಾನ್ ನೋಡಿದ್ರೆ ಸರ್ ಎಷ್ಟೊಂದು ಎಂಥಜಿಸ್ಟಿಕ್ ಆಗಿರ್ತಾರ ಅಂದ್ರೆ, ಅವ್ರ ಬಗ್ಗೆ ಹೇಳಿದ್ರೆ ಅವ್ರು ಬೈತಾ ಇದ್ರು. ನಾನು ಲಾಸ್ಟ್ ಟೈಮ್ ಹುಬ್ಳಿಗೆ ಬಂದಾಗ ಅವ್ರು ಬೈತಾ ಇದ್ರು, ಎಲ್ರಿಗೂ ಬೈತಾ ಇದ್ರು. ಆಗ ನಮ್ ತಂದೆಗೆ ಹೇಳಿದೆ, ಅವ್ರು ಯಾಕೆ ಬೈತಾ ಇದಾರೆ, ನಾವು ಕರೆಕ್ಟ್ ವರ್ಕ್ ಮಾಡ್ತಾ ಇಲ್ಲ ಅದಕ್ಕೆ ಬೈತಾ ಇದ್ದಾರೆ. ಎಲ್ಲಾ ರಾಜ್ಯಗಳು ಮುಂದೆ ಹೋಗ್ತಾ, ನಮ್ ಕರ್ನಾಟಕ ರಾಜ್ಯ ಮುಂದೆ ಹೋಗ್ತಾ ಇಲ್ಲ ಅಂತ ಬೈತಾ ಇದಾರೆ ಅಂತ ಹೇಳ್ತಾ ಇದ್ದೆ. ಅದನ್ನ ಅವತ್ ನಮ್ ತಂದೆಯವ್ರು ನನಗೆ ಏನ್ ಹೇಳಿದ್ರಪ್ಪ ಅಂದ್ರೆ, ಒಂದ್ ಮಾತು ಹೇಳಿದ್ರು, ಮೊದಲು ನಾವು ಸ್ವಂತವಾಗಿ ಬೆಳಿಬೇಕು, ನಂತರ ಮತ್ತೊಬ್ರನ್ನ ಬೆಳೆಸ್ಬೇಕು. ನಾವ್ ಹೇಗ್ ಮತ್ತವ್ರು ಬೆಳೆಸ್ತಾ ಹೋಗ್ತೀವಲ್ಲ, ನಾವು ಆಟೋಮೆಟಿಕ್ ಆಗಿ ಬೆಳಿತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವತ್ತಿಂದ ನಾನು ಏನು ತಿಳ್ಕೊಂಡಿದ್ರೆ, ನಾವು ಮೊದಲು ಮತ್ತೊಬ್ರನ್ನ ಬೆಳೆಸ್ಬೇಕು. ಈ ರೀತಿಯಾಗಿ ನಮ್ ತಂದೆಯವ್ರ ಜರ್ನಿ ಬಂತು. ಅವ್ರು ಹೇಳಿದ್ರು ಆಗ್ಲೇ, ಅವ್ರ ಕಷ್ಟದ ದಿನಗಳೆಲ್ಲ ಹೇಳಿದ್ರು. ಸುಖದ ದಿನಗಳು ನನಗೆ ಹೇಳಕ್ ಬಿಟ್ಟೆ. ಸುಖದ ದಿನಗಳು ನಾನು, ಯಾಕಂದ್ರೆ ಅವರೆಲ್ಲ ಕಲ್ಗಳನ್ನ ಸ್ವಚ್ಛ ಮಾಡ್ಕೊಂಡ್ಬಂದು ಡಾಂಬರ್ ರೋಡ್ ಮಾಡಿಬಿಟ್ಟಿದಾರೆ ನಮ್ಗೆ. ನಾನ್ ಡಾಂಬರ್ ರೋಡ್ ಅಲ್ಲಿ ಹೋಗ್ತಾ ಇರೋದು ಮಾತ್ರ, ಯಾಕಂದ್ರೆ ನಮ್ ಕಷ್ಟ ಅನ್ನೋದೇ ಅವ್ರಿಗೆ ಅರ್ಥ ಆಗಕ್ ಬಿಟ್ಟಿಲ್ಲ. ನಮ್ಗೆ ಎಲ್ಲವನ್ನು ಸ್ಮೂತ್ ಆಗಿ ಮಾಡ್ಕೊಟ್ಬಿಟ್ಟಿದ್ದಾರೆ ಅವರು. ಹೀಗಾಗಿ ಅಷ್ಟೊಂದು ಕಷ್ಟನ ಅನುಭವಿಸೋದು ಗೊತ್ತಿಲ್ಲ. ನನಗೆ ಒಂದು ಮಾತ್ರ ನೆನಪಿದೆ. ನಾನು 8th ಅಡ್ಮಿಷನ್ ಮಾಡಿದಾಗ ನಮ್ಗೆ ಒಂದು 2200 ರೂಪಾಯಿ ಸ್ಕೂಲ್ ಫೀಸ್ ಅವ್ರು ತುಂಬಕ್ಕಾಗದೆ ಬೇರೆಯವ್ರ ಹತ್ರ ಇಸ್ಕೊಂಬಂದಿದ್ದಂಗೆ ನೆನಪಿದೆ. ಇಷ್ಟ ಚಿಕ್ಕ ಕಷ್ಟಗಳು ಮಾತ್ರ ನಮಗ್ ಬಂದಿರೋದು, ಆದ್ರೆ ಅವ್ರು ಅನುಭವಿಸೋಷ್ಟು ಕಷ್ಟ ನಾವೇನು ಅನುಭವಿಸಿಲ್ಲ. ನಂತರ ನಮ್ಮ ಫಾದರ್ ಅವರು ಮಲೇಷ್ಯಾಕ್ ಹೋಗುದು. ಇವರು ನಮ್ಮ ಡಾಕ್ಟರ್ ಕೊಪ್ಪಳ್ ಸರ್ ಅವ್ರ ಮಗಳು ದಿವ್ಯಾಶ್ರೀ ಕೊಪ್ಪಳ್ ಅಂತ MD ಆದಾಗ ನಮ್ಮ ಸ್ಟಾಕ್ ಪಾಯಿಂಟ್ ವತಿಯಿಂದ ನಾವು ಅವ್ರಿಗೆ ಸನ್ಮಾನ ಮಾಡಿದ್ದು.
ಮುಂದೆ ಹೊಸಪಾಲ ಮೇಡಮ್ ಅವರು ನಮ್ಮ ಡಿಎಕ್ಷನ್ ತಾಯಿ ಅಂತಾನೆ ಕರಿಬಹುದು ಅವ್ರು ನಮ್ಮ ಭಾರತದಲ್ಲಿ. ಇದು ಕುವೆಂಪು ಅವರ ಹುಟ್ಟಿದ ಊರಲ್ಲಿ. ನಂತರ ಇದು ಮಲೇಷ್ಯಾ. ನಾನು ಮಲೇಷ್ಯಾ ಜರ್ನಿ ಬಗ್ಗೆ ನಮ್ಮ ತಂದೆಯವರು ಎಷ್ಟು ಹೇಳಿದ್ರು ಕಮ್ಮಿ. ಯಾಕಂದ್ರೆ ಅಲ್ಲಿ ಅವರು ಆಫರ್ ಮಾಡ್ತಾ ಇದ್ರು, ಎಲ್ಲ ಮಾಡಿದ್ರು. ನಾನು ಮಲೇಷ್ಯಾ ಕಳ್ಸ್ಬೇಕಾದ್ರೆ ಏನಾಯ್ತಂದ್ರೆ ಸ್ವಲ್ಪ ಒಂದ್ 80,000 ರೂಪಾಯಿ ದುಡ್ಡಿನ ಕೊರತೆ ಬಿತ್ತು ನಮ್ಗೆ. ಆಗ ನಾನು ನನ್ನ ಫ್ರೆಂಡ್ಸ್ ಹತ್ರ ಸಾಲ ಮಾಡ್ಬಿಟ್ಟು 80,000 ರೂಪಾಯಿನ ಜೋಡಿಸ್ಬಿಟ್ಟು ಕೊಡ್ಬೇಕಾದ ಪರಿಸ್ಥಿತಿ ಬಂತು. ಇನ್ನೇನು ಕೊನೆಗೆ ಒಂದು 15 ನಿಮಿಷ, ಒಂದು ಲಾಸ್ಟ್ ಒಂದು 15ರಿಂದ 20 ನಿಮಿಷ ಇರ್ಬೇಕಾದ್ರೆ ನಂಗೆ ಇನ್ನೂ 20,000 ರೂಪಾಯಿ ಕಮ್ಮಿ ಇತ್ತು ಲಾಸ್ಟ್ ಟೈಮಿಗೆ. ಆಗ ನನ್ನ ಫ್ರೆಂಡ್ ಒಬ್ಬ ಅಕ್ಷಯ್ ಅಂತ ಇದ್ದ, ಅವ್ನಿಗೆ ಹೇಳಿದೆ, ಮಮ್ಮ ಹಿಂಗೆ ದುಡ್ಡು ಕಡಿಮೆ ಬಿದ್ದೈತೆ 20,000. ಪಾಪ ಅವನು ಇಲ್ಲಿಂದ ಬೇರೆ ಕಡೆ ಹೋಗ್ಬಿಟ್ಟು ದುಡ್ಡು ತಗೊಂಡ್ಬರ್ಬೇಕಾದ್ರೆ ಅವ್ನು ಬೈಕ್ ಮೇಲಿಂದ ಬಿದ್ದ್ಬಿಟ್ರು. ಆದ್ರೆ ನಂಗೆ ದುಡ್ಡು ತಗೊಂಡ್ ಕೊಟ್ಟ ಅವನು ಅಲ್ಲಿದ್ದ. ನಂತರ ನಾನು ಅದನ್ನ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿ ನಮ್ಮ ಮಮ್ಮಿ ಅವ್ರ ಶೀಟ್ ಕನ್ಫರ್ಮ್ ಆಯ್ತು. ಯಾಕಂದ್ರೆ ನಮ್ಗೆ ಅದು ಕನಸಿನಲ್ಲಿಲ್ಲ. ಯಾಕಂದ್ರೆ ನಮ್ಮ ತಂದೆಯವರು ಬೇರೆ ದೇಶಕ್ಕೆ ಹೋಗ್ತಾರೆ, ಬೇರೆ ದೇಶಕ್ಕೆಲ್ಲ ನಾವು ಬೇರೆ ರಾಜ್ಯಕ್ಕೆ ಹೋಗೋದಕ್ಕೂ ಒಂದು ನಾಲಾಯಕ ಆಗಿದ್ದೇವೆ ಅಂತಾರ. ನಾವು ಬೇರೆ ರಾಜ್ಯಕ್ಕೆ ಹೋಗೋದು ನಮ್ ಮನಸ್ಸಿನಲ್ಲಿ ಇಲ್ಲ. ಅಂತದ್ರಲ್ಲಿ ನಾವೀಗ ಇಡೀ ಇಂಡಿಯಾ ಟೂರ್ ಮಾಡಿದೀವಿ. ನಮ್ ತಂದೆಯವ್ರು ಈಗ ಒಂದ್ಸರ್ತಿ ಮಲೇಷ್ಯಾಕ್ ಹೋಗಿ ಬಂದ್ರು. ಮತ್ತೆ ಮುಂದೆ ಚಾನ್ಸ್ ಸಿಕ್ಕರೆ ಬೇರೆ ಎಲ್ಲ ದೇಶಕ್ಕೆ ನಾನು ಕಳ್ಸುವಂತ ಅವ್ರಿಗೆ ಅವಕಾಶ ಮಾಡ್ಕೊಡ್ತೇನೆ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಂತರ ಅವರು ನನಗ್ ಮತ್ತೇನು ಬೇರೆ ಆಸೆ ಇಲ್ಲ, ಅವ್ರು ಆರಾಮಾಗಿದ್ದಾರೆ. ಈ ಚೆನ್ನೈ ರೈಲ್ವೆ ಸ್ಟೇಷನ್ ಅಲ್ಲಿ ನಮ್ಮ ತಂದೆಯವರ ನಮ್ಮ ಬೀಳಿಗೆಯವ್ರ ಟೀಮ್ ಇದು. ಬೀಳಿಗೆಯವರು, ನಮ್ಮ ತಂದೆಯವರು, ಕೊಪ್ಪಳ ಸರ್ ಅವರು ಎಲ್ರು ಸೇರಿ ಒಟ್ಟಾಗಿ ತೆಗೆಸ್ಕೊಂಡ್ರ ಫೋಟೋ. ಇದು ಚೆನ್ನೈಗೆ ಮಲೇಷ್ಯಾಗ ಹೊಡೋಕ್ಕಿಂತ ಒಂದ್ ದಿವಸ ಮುಂಚೆ ಹೊಸಪಾಲಯ್ಯ ಸರ್ ಜೊತೆಗೆ ಇರೋ ಫೋಟೋ. ನಂತರ ಇದು ಮಲೇಷ್ಯಾ ಏರ್ಪೋರ್ಟ್ ಅಲ್ಲಿ ಇದು ಹೋಗ್ತಾ ಇರೋ ಜರ್ನಿ. ಇದು ಮಲೇಷ್ಯಾ ಏರ್ಪೋರ್ಟ್ ಅಲ್ಲಿ ಅವ್ರು ತೆಗೆಸ್ಕೊಂಡಿರೋ ಫೋಟೋ, ತೆಗೆದಿರೋ ವಿಮಾನದ ಫೋಟೋ ಕೊಲಂಬೋ ಏರ್ಪೋರ್ಟ್ ಅಲ್ಲಿ. ನಂತರ ಇದು ಅಲ್ಲೆಲ್ಲ ಅವರು ತಿರುಗಾಡ್ತಾ ಇರ್ಬೇಕಾದ್ರೆ ಇರ್ತಕ್ಕಂಥ ಫೋಟೋ. ನಂತರ ಇದು ಅಲ್ಲಿ ಮಲೇಷ್ಯಾಲಿ ಅವ್ರು ತಿರುಗಾಡ್ತಾ ಇದ್ದಂತ ಬಸ್. ಇದು ನಮ್ ಕರ್ನಾಟಕ ಟೀಮ್ ಕೊಟ್ಟಿರೋ ಬಸ್ ಅಂತ ಹೇಳ್ತಾ ಇದ್ರು ನಂಗೆ. ಇದು ನಮ್ಮ ಡಿಎಕ್ಷನ್ ಫ್ಯಾಕ್ಟರಿ, ಗ್ರೇಟ್ ಡಿಎಕ್ಷನ್ ಫ್ಯಾಕ್ಟರಿಯ ಫಾರ್ಮ್ ಲ್ಯಾಂಡ್ ಇದು. ನಂತರ ಇದು ನಮ್ಮ ಟಿಶ್ಯೂ ಕಲ್ಚರ್, ಅಣಬೆ ಟಿಶ್ಯೂ ಕಲ್ಚರ್. ಇದು ನಮ್ಮ ಅಣಬೆ ಏನ್ ಮಶ್ರೂಮ್ ಇದೆ ಅಲ್ಲ, ಮಶ್ರೂಮ್ ಟಿಶ್ಯೂ ಕಲ್ಚರ್ ಫ್ಯಾಕ್ಟರಿ ಫೋಟೋ. ನಂತರ ಇದು ಅವ್ರು ಉಳ್ಕೊಂಡಿರ್ತಕ್ಕಂಥ ಹೋಟೆಲ್ ಫುಲ್ಲರ್ ಹೋಟೆಲ್ ಅಂತ, ಅಲೋ ಸ್ಟಾರ್ 7 ಸ್ಟಾರ್ ಹೋಟೆಲ್ ಅಲ್ಲಿ ಉಳ್ಕೊಂಡ್ರು. ನಮ್ಗೆ 3 ಸ್ಟಾರ್ ಹೋಟೆಲ್ಗೆ ಹೋಗಕ್ಕಾಗ್ತಾ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು 3 ಸ್ಟಾರ್ ಎಲ್ಲ ಒಂದು ಸಾಮಾನ್ಯ ಲಾಡ್ಜ್ ಹೋಗಿ ಒಂದು 600-700 ರೂಪಾಯಿ ಬಾಡಿಗೆ ಕೊಟ್ಟು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವ್ ಇರ್ಲಿಲ್ಲ. ಅಂತದ್ರಲ್ಲಿ ಒಂದು ಬೇರೆ ದೇಶಕ್ಕೆ ಹೋಗ್ಬಿಟ್ಟು 7 ಸ್ಟಾರ್ ಹೋಟೆಲ್ ಅಲ್ಲಿ ಇದ್ದು ಬಂದಿರೋದಂದ್ರೆ ಅದು ನಾವು ಡಿಎಕ್ಷನ್ ಮಾತ್ರ ಸಾಧ್ಯ. ನಾನು ಸ್ವಂತ ಬಿಸ್ನೆಸ್ ಅಲ್ಲಿ ನಾನು ಮಾಡ್ತೇನೆ ಅಂದ್ರೆ ನನ್ಗೆ ಯಾವಾಗೂ ಸಾಧ್ಯ ಇಲ್ಲ. ನಂತರ ಇದು ನಮ್ಮ ಗ್ರೇಟ್ ಅಪ್ಲೈನ್ ರಾಜೇಂದ್ರ ಭಟ್ ಸರ್, ಮತ್ತೆ ಬೇಳ್ಗೆ ಅವರು, ಮತ್ತೆ ನಮ್ಮ ಹಿರೇಮಠ್ ಸರ್ ಅವರು, ಮತ್ತೆ ಬಕ್ಕಾರೆ ಅವರು, ನಮ್ಮ ತಂದೆಯವರು ಅಲ್ಲಿ ಇದು ಅವ್ರಿಗಾಗಿ ಮಾಡಿರ್ತಕ್ಕಂಥ ಒಂದು ಸ್ಟೇಜ್ ನಲ್ಲಿ. ಇದು ಮಲೇಷ್ಯಾದಲ್ಲಿ ಶ್ರೀ ವಿಷ್ಣು ದೇವಾಲಯದಲ್ಲಿ. ಇದು ಅಲ್ಲಿ ಅವರು ಎಲ್ಲಿ ತಿರ್ಗಾಡಕ್ ಹೋಗುದಂತ ಪ್ಲೇಸ್ ಅಲ್ಲಿ ರಿಟರ್ನ್ ಆಗೋ ಟೈಮ್ ಅಲ್ಲಿ ಇದು ವಾಪಸ್ ನಮ್ ಬೆಂಗಳೂರಿಗೆ ಬರ್ಬೇಕಾದ್ರೆ ಇದು ಅಲ್ಲೇ ಮಲೇಷ್ಯಾದಲ್ಲಿ 7 ಸ್ಟಾರ್ ಹೋಟೆಲ್ ಅಲ್ಲಿ ತೆಗೆದುಕೊಂಡಿರೋ ಫೋಟೋ ಇದು. ಈಗ ನಮ್ಮ ಮನೆ, ಈಗ ನಾವು ಇರೋದು ಮೊದ್ಲು ಏನು ಇಲ್ಲದ ಒಂದು ಕಟ್ಟಿಗೆ ಮನೆಯಲ್ಲಿ ಇದ್ದವ್ರು ಈಗ ಈ ರೀತಿ ನಾವು ಮನೆ ಕಟ್ಕೊಂಡು ಇಂಥದೊಂದು ಇದು ಸ್ಟಾಕ್ ಪಾಯಿಂಟ್, ಮತ್ತೆ ಈಗ ದೊಡ್ಡದೊಂದು ಆಫೀಸು, ನಮ್ಮ ಬೈಕು, ನಮ್ಮ ಮಷಿನರೀಸು. ಈಗ ಕಮ್ಮಿ ಅಂದ್ರೆ ನನ್ನ ಹತ್ರ ಒಂದು ಏನಿಲ್ಲ ಅಂದ್ರೆ ಒಂದು 35-40 ಲಕ್ಷ ರೂಪಾಯಿ ಅಂಗಡಿಲಿ ಇನ್ವೆಸ್ಟ್ಮೆಂಟ್, 2 ಮನೆ, ಕಾರು, ಬೈಕು, ಏನ್ ಬೇಕು ನಮ್ಗೆಲ್ಲಾ ಮಾಡಿಟ್ಟಿದಾರೆ ಅವರು. ಜಸ್ಟ್ ನಮ್ಗೆ ಅದ್ರ ಮುಂದೆ ನಡ್ಸ್ಕೊಂಡು ಹೋಗಕ್ ಆಗ್ತಾ ಇಲ್ಲ ಅಂತ. ಅಂದ್ರೆ ಹೇಗಾಗಿದೆ ಅಂದ್ರೆ ಅವ್ರು ಕಷ್ಟಪಟ್ಟು ಹಗಲು ರಾತ್ರಿ ಶ್ರಮ ಪಟ್ಟು ಅವ್ರು ದುಡಿದಿದ್ದಾರೆ. ಈಗ ಏನಾಯ್ತಂದ್ರೆ ಒಂದ್ ಸ್ವಲ್ಪ ನಮ್ದು ಅಂಗಡಿ ಎಲ್ಲ ಶಿಫ್ಟಿಂಗು, ಕೊರೋನಾ, ಇದು ನೋಟ್ ಬ್ಯಾನು, GST ಅಂತ ಇದೆಲ್ಲ ಮಾಡಿದ್ರೆ ಸ್ವಲ್ಪ ಲಾಸ್ ಬಂತು. 2 ವರ್ಷ ಲಾಸ್ ಆಯ್ತು. ಇಷ್ಟೆಲ್ಲ ಕಷ್ಟಪಟ್ಟವ್ರಿಗೆ 2 ವರ್ಷ ಲಾಸ್ ಯಾವ್ದು ಕಾಣ್ ಬರಲ್ಲ. ಯಾಕಂದ್ರೆ ಮುಂದೆ ನಾವು ಮತ್ತೆ ಅದು ಡೆವಲಪ್ ಆಗ್ತಿದೆ. ಮತ್ತೆ ಈಗ ಈ ವರ್ಷದಲ್ಲಿ ನಾವು 2020 ಕೊರೋನಾ ಬಂದ್ರು ನಮ್ಗೆ ಏನ್ ಅನ್ಸಿಲ್ಲ. ಯಾಕಂದ್ರೆ ಕೊರೋನಾ ಒಂದು 2-3 ಮಂತ್ಸ್ ಅಷ್ಟೇ ನಮ್ಗೆ ಕಷ್ಟ ಆಯ್ತು. ಮತ್ತೆ ಈಗ ನಮ್ಮ ಬಿಸ್ನೆಸ್ ಮತ್ತೆ ಒಂದ್ ಲೆವೆಲ್ ಬಂತು. ಮತ್ತೆ ಈಗ 2019-2020 ಒಂದು 10 ಲಕ್ಷ ರೂಪಾಯಿ ಲಾಸ್ ಆದ್ರು ನಮ್ಗೇನೋ ಪರವಾಗಿಲ್ಲ. ಯಾಕಂದ್ರೆ ನಾವೀಗ ಡಿಎಕ್ಷನ್ ನಮ್ಮ ಹತ್ರ ಇದೆ, ಲಾಯಲ್ಟಿ ಇನ್ಕಮ್ ಬರುತ್ತೆ. ನಾನ್ ಸತ್ರು, ನನ್ನ ಮೊಮ್ಮಕ್ಕಳು ಸತ್ರು, ಯಾರ ಸತ್ರು ನನ್ಗೆ ಡಿಎಕ್ಷನ್ ಅಲ್ಲಿ ಇನ್ಕಮ್ ಬರುತ್ತೆ ಅಂತ ನಂಗೆ ಒಂದು ಏನು ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಈಗ ನಮ್ಮ ಫಾದರ್ ಏನ್ ಮಾಡ್ತಾ ಇದಾರಲ್ಲ ಅದನ್ನ ನಾವು ಕಂಟಿನ್ಯೂ. ಈಗ ನನ್ನ ಫಾದರ್ ಸಪೋರ್ಟ್. ನಮ್ಮಲ್ಲಿ ಏನಿಲ್ಲ ಅಂದ್ರೆ ಹಾರ್ಗಿರಿಯಲ್ಲಿ ಡೈಲಿ ಒಂದಾದ್ರೂ ನೀಲಿ ತೈಲಂ ಸೇಲ್ ಆಗ್ತಾ ಇದೆ. ಯಾಕಂದ್ರೆ ನೀಲಿ ತೈಲಂ ಅಲ್ಲಿ ಸಿಕ್ಕಾಪಟ್ಟೆ ರಿಸಲ್ಟ್ ಬಂದ್ಬಿಟ್ಟಿದೆ ಹಾರ್ಗಿರಿಯಲ್ಲಿ. ನನ್ನ ಫ್ರೆಂಡ್ ಸರ್ಕಲ್ ಸುಮಾರು ನಾನು ಇಲ್ಲಿವರೆಗೆ ಡೈಲಿ ಒಂದಾದ್ರೂ ನೀಲಿ ತೈಲಂ ಸೇಲ್ ಮಾಡ್ತಾನೆ ಇದ್ದೀನಿ. ಈಗ ಸೆಟ್ ಆಗಿದೆ ಇಲ್ಲಿ. ನಾವು ಜಸ್ಟ್ ಅದನ್ನ ಮುಂದೆ ಮಾಡ್ಕೊಂಡು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ಡೈಲಿ ನಮ್ಗೆ ಇಷ್ಟು ದಿವಸ ಏನಿತ್ತು ನಾಲೆಜ್ ಇರ್ಲಿಲ್ಲ, ಏನು ಇರ್ಲಿಲ್ಲ.
ಈಗ ನಾನು ಸ್ವಲ್ಪ ಅಲ್ಲಿ ಒಂದು ಇಲ್ಲಿ ಒಂದು ಬೆಳಿಗ್ಗೆ ನಮ್ಮ ಫಾದರ್ ಅವ್ರ ಮೀಟಿಂಗ್ ಕೇಳ್ತಾ ಇದ್ದಾರೆ, ಅವ್ರ ಜೊತೆ ನಾನು ಕೇಳ್ಬಿಟ್ಟು ಸ್ವಲ್ಪ ನಮಗೂ ಡಿಎಕ್ಷನ್ ಅಂದ್ರೆ ಏನಂತ ಐಡಿಯಾ ಬರ್ತಾ ಇದೆ ಈಗ. ಯಾಕಂದ್ರೆ ಆಗ್ಲೇ ಹೇಳಿದಲ್ಲ ನಾವು ಶಿಕ್ಷಣ ಎಲ್ಲರಿಗೂ ಬಹುಮುಖ್ಯ ಅಂತ. ಅದು ಡಿಎಕ್ಷನ್ ಶಿಕ್ಷಣ ಕೂಡ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಈಗ 2 ತಿಂಗಳು ರಜೆಯಲ್ಲಿ, ಕೊರೋನಾ ರಜೆಯಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ಡಿಎಕ್ಷನ್ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಮ ತಂದೆಯವ್ರಿಗೆ ಶಿಕ್ಷಣ ತಗೊಂಡ್ಬಿಟ್ಟಿದ್ದಾರೆ. ನಾನು ಈಗ ಅವರಿಂದ ಕಲಿಬೇಕು. ಇನ್ನ ನಮ್ಗೆ ನನ್ನ ತಂದೆ, ನಾವು ಅವ್ರು ಯಾವಾಗ ಕ್ರೌನ್ ಅಂಬಾಸಿಡರ್ ಆಗ್ತಾರೆ ಅಲ್ಲಿವರೆಗೂ ನಾನು ಅವ್ರು ಸಪೋರ್ಟ್ ಮಾಡಕ್ ಇಷ್ಟಪಡ್ತೀನಿ. ಇಷ್ಟ ಹೇಳ್ಬಿಟ್ಟು ಇವತ್ತಿನ ನಮ್ಮ ತಂದೆಯವರ ಜೀವನಧಾರೆ ಬಗ್ಗೆ ಹೇಳಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಧನ್ಯವಾದ. ತುಂಬಾ ಸಂತೋಷ ಚಿರಂಜೀವಿ, ಸದಾ ಸುಖವಾಗಿರು ನೀನು. ನಿನ್ನ ಈ ಒಂದು ಆಸೆ ಆಕಾಂಕ್ಷೆಗಳು, ತಂದೆಯನ್ನ ನಾನು ಕ್ರೌನ್ ಅಂಬಾಸಿಡರ್ ಮಾಡ್ತೀನಿ, ಅದಕ್ಕೆ ಸಹಕಾರ ಮಾಡ್ತೀನಿ ಅನ್ನೋದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ನಿನ್ನಂತ ಮಕ್ಕಳು ಎಲ್ಲರಿಗೂ ಇರ್ಬೇಕಪ್ಪ. ದೇವ್ರ ನಿನ್ನ ಸದಾ ಚೆನ್ನಾಗಿಟ್ಟಿರ್ಲಿ. ಆ ತಂದೆ ತಾಯಿಯ ಆಶೀರ್ವಾದ ನಿನ್ನ ಸದಾ ಇರ್ಲಿ. ಖಂಡಿತವಾಗ್ಲೂ ಹೌದು, ನಿಮ್ಮ ತಂದೆಯವರು ಏನ್ ಕಷ್ಟಪಟ್ಟರು, ಏನ್ ಕೆಲಸ ಮಾಡಿದ್ರು, ಅವರಿಗೆ ಕಷ್ಟ ಅನ್ನೋದು ಹೊಸದಲ್ಲ. ಆದ್ರೆ ಎಲ್ಲರೂ ಕಷ್ಟ ಬಂದಾಗ ಕೂಗಿ ಹೋಗ್ತಾರೆ. ಆದ್ರೆ ನಿಮ್ ತಂದೆಯವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಕಷ್ಟ ಬಂದಾಗ ಅಲ್ಲಿಂದ ಹೇಗೆ ಮುಂದೆ ಹೋಗುದು ಅನ್ನೋದ್ರ ಬಗ್ಗೆ ಒಂದು ಹಂಬಲ ಇಟ್ಕೊಂಡು ಮುಂದೆ ಹೋಗ್ತಾ ಇದಾರೆ. ಖಂಡಿತವಾಗ್ಲೂ ಅವರು ಅಷ್ಟೇ ಸಕ್ಸಸ್ ಆಗೋದಲ್ಲ, ಅವರಿಂದ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನರಿಗೆ ಅವರು ಈ ಉದ್ಯೋಗವನ್ನ ಕೊಡುವಂತಹ ಸಾಮರ್ಥ್ಯ ಅವ್ರ ಹತ್ರ ಹಂಬಲ ಇದೆ. ಅದ್ರೊಳಗೆ ಅವ್ರು ಖಂಡಿತ ಯಶಸ್ಸನ್ನು ಮಾಡ್ತಾರೆ. ನಿಮ್ ತಾಯಿಯವ್ರ ಹತ್ರ ಒಂದೆರಡು ಮಾತನ್ನ ಆಡ್ಲಿಕ್ಕೆ ಹೇಳಿ. ಅಕ್ಕವ್ರೆ ಮಾತಾಡಿ. ಅಕ್ಕವ್ರೆ ಹೇಗಿದ್ದೀರಾ? ಮಾತಾಡಿ, 1 ನಿಮಿಷ ಮಾತಾಡಿ. ನಮ್ಗೆ ಇನ್ನೊಂದ್ 2-3 ನಿಮಿಷ. ಹೌದು, ನಿಮ್ಗೆ ಮಲೇಷ್ಯಾಕ್ ಹೋದಾಗ ಏನಾಯ್ತು, ನಿಮ್ ಮನೆಯವ್ರ ಬಗ್ಗೆ ಏನ್ ಅನಿಸ್ತು ಅಂತ ಹೇಳಿ. ನಮ್ಮ ಮನೆಯವ್ರ ಬಗ್ಗೆ ಅನಿಸಿದ್ರ ಸರ್, ಇಂತ ಸಾಧನೆ ಯಾರು ನಮ್ಮ ಖಾನ್ದಾನದಲ್ಲಿ ಮಾಡಕ್ ಆಗೋದಿಲ್ಲ ಅಂತ ಅನ್ಸಿತ್ತು ಸರ್. ಆದ್ರೆ ಇವ್ರು ಸೈಕಲ್ ತಗೊಂಡು ಓಡಾಡ್ತಿದ್ರಲ್ರಿ, ಅವಾಗ ಬೈಕ್ ಇದ್ದು ನಾನು ಕನಸು ಕಂಡಿದ್ದಿಲ್ಲ ಸರ್. ಬೈಕ್ ಇದ್ದನ್ನು ಕನಸು ಕಂಡಿದ್ದಿಲ್ಲ ನಾನು. ಆದ್ರೆ ವಿಮಾನ ಹತ್ತಿ ಬಂದೆ ಸರ್. ತುಂಬಾ ಸಂತೋಷ ಆಯ್ತು. ಎಲ್ಲದಕ್ಕೆ ಕಾರಣ ಅಂದ್ರೆ ನೀವು ಸದಾ ಅವ್ರ ಜೊತೆಯಲ್ಲಿ ಕಷ್ಟ ಸುಖಗಳಲ್ಲಿ ಅವ್ರು ಭಾಗಿಯಾಗಿದ್ರಿ. ನೀವು ಒಂದೇ ಮನಸ್ಸಿಂದ ನೀವು ಒಂದು ಮೀಟಿಂಗ್ ಮಾಡಬೇಕಾದ್ರೆ, ಅವ್ರ ಕಷ್ಟದ ದಿನಗಳು ಹಂಚ್ಕೋಬೇಕಾದ್ರೆ ಅವ್ರಿಗೆ ಅಳು ಬರ್ತಾ ಇತ್ತು ಸರ್. ಆದ್ರೆ ನಾನು ಯಾವಾಗ್ಲೂ ಕೈ ಇಟ್ಟೇ ಇದ್ದೆ ಸರ್. ಈಗ ಹೌದು, ನೀವು ಅವ್ರು ಸದಾ ಅವ್ರ ಜೊತೆಯಲ್ಲಿ ಇರೋದಕ್ಕೆ ಅವ್ರಿಗೆ ಆ ಶಕ್ತಿ ಆಗಿದೆ. ನಿಮ್ಮ ಹತ್ರ ಇನ್ನೂ ಶಕ್ತಿ ಇದೆ, ನಿಮ್ಮ ಹೆಸರೇ ಲಕ್ಷ್ಮಿ ಇದೆ. ಕಷ್ಟ ಪಟ್ಟದ್ರು ಸರ್ ನನಗೆ ಕಷ್ಟ ಅನಿಸ್ತಿದ್ದಿಲ್ಲ ಸರ್ ಅವ್ರ ಜೊತೆ ಇದ್ದದ್ದು. ಅಂತಹ ಒಂದು ಒಳ್ಳೆಯ ವ್ಯಕ್ತಿಯವರು. ನೀವು ನಿಜವಾಗ್ಲೂ ಪುಣ್ಯವಂತರು. ನಿಮ್ಮಂತ ಹೆಂಡತಿಯನ್ನ ಪಡೆದವ್ರು ಅವ್ರು ಇನ್ನೂ ಪುಣ್ಯವಂತರು. ಇಂತಹ ಒಂದು ಒಳ್ಳೆ ಮಗನನ್ನ ಪಡೆದಿರೋ ನೀವಿಬ್ರು ಪುಣ್ಯವಂತರು. ನಿಮ್ಮ ಕುಟುಂಬ ಸದಾ ಶ್ರೇಯಸ್ಸು ಆಗ್ತದೆ. ಖಂಡಿತವಾಗ್ಲೂ ನನ್ನ ಭಗವಂತನಲ್ಲಿ ಪ್ರಾರ್ಥನೆ, ನಿಮ್ಮನ್ನ ಸಂತೋಷವಾಗಿಟ್ಟಿರ್ಲಿ, ನಿಮ್ಮಿಂದ ನೂರಾರು ಜನರಿಗೆ ಬೆಳಕಾಗ್ಲಿ. ಈ ಒಂದು ಶಕ್ತಿ, ಸಣ್ಣಕ್ಕಿನವರೇ, ನಿಮ್ಗಿನ್ನೂ ವಯಸ್ಸಾಗಿಲ್ಲ, ನೀವು ಕೇವಲ ಇನ್ನು 51-52 ವರ್ಷದಲ್ಲಿದ್ದೀರಿ. ನಿಮ್ಮ ಜರ್ನಿ ಇಲ್ಲಿಂದ ಶುರುವಾಗ್ತದೆ. ಇಲ್ಲಿವರೆಗೆ ಹೇಳಿರೋದು ಏನಿದೆಯಲ್ಲ, ಇದು ನಿಮ್ಮ ನಿರ್ಧಾರ ಆಯ್ತು, ಗೊತ್ತಾಯ್ತು. ನಿಮ್ಮ ಯಶಸ್ಸನ್ನ ಕ್ರೌನ್ ಅಂಬಾಸಿಡರ್ ಆದ್ಮೇಲೆ ನಿಮ್ ಜೊತೆಗೆ ನಾವೆಲ್ಲ ಹಂಚಿಕೊಳ್ಳಿಕ್ಕೆ ಮತ್ತೆ ನಾವು ರೆಡಿ ಆಗ್ತೀವಿ. ಆ ಒಂದು ಯಶಸ್ಸು ಖಂಡಿತವಾಗ್ಲೂ ಸಾಧ್ಯ ಇದೆ. ಸಣ್ಣಕ್ಕಿನವರೇ, ನಮ್ಮ SN ಶೆಟ್ಟಿ ಅವರು ನಿಮ್ಮನ್ನ ಕುರಿತು ಒಂದೆರಡು ಮಾತಾಡ್ತಾರೆ. ಎಸ್, SN ಶೆಟ್ಟಿ ಅವರು ಪ್ಲೀಸ್. ಫಸ್ಟ್ ಆಫ್ ಆಲ್, ಸಣ್ಣಕ್ಕೆನವರ ಈ ಯಶೋಗಾಥೆ ಕೇಳಿ ನಮಗೂ ಸಹ ಕೆಲವು ಟೈಮು ನಮ್ಮ ಹಿಂದಿನ ಜೀವನ ನೆನಪಾಗ್ತಾ ಇದೆ. ಓಕೆ, ತುಂಬಾ ಒಳ್ಳೇದಾಗಿ ಹೇಳಿದಿರಿ. ತುಂಬಾ ಚೆನ್ನಾಗಿ ನಿಮ್ಮ ಏನು ಈ ಪ್ರೆಸೆಂಟೇಶನ್ ಬಂದಿದೆ, ಒಳ್ಳೆ ಪ್ರೊಫೆಷನಲ್ ಪ್ರೆಸೆಂಟೇಶನ್ ಮಾಡಿದಿರಿ. ರಿಯಲಿ ಗ್ರೇಟ್. ಇಷ್ಟೆಲ್ಲ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀರಿ. ಇದನ್ನ ನೀವು ಈಗ ನಿಮ್ಮ ಒಂದೊಂದು ಸಲ, ಈಗ ನಿಮ್ಮ ಅಂಗಡಿ ಸಲ 4-5 ಸಲ ಏನೋ ನಿಮಗೆ ಪ್ರಾಬ್ಲಮ್ ಆಗಿದೆ. ನಾನ್ ನಿಮ್ಗೆ ಒಂದೇ ಒಂದು ಹೇಳುದು, ಪ್ರತಿ ಸಲ ಪ್ರಾಬ್ಲಮ್ ಆದಾಗಲೂ ನಿಮ್ಮ ನೆಕ್ಸ್ಟ್ ಅಂಗಡಿ ನೋಡ್ತಾ ಇದ್ದೀನಿ ನಾನು, ಎಷ್ಟು ಚೇಂಜಸ್ ಆಗಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಸೊ ಇದು ಯಾಕೆ ಅಂತ ಹೇಳಿದ್ರೆ, ಈ ಡಿಎಕ್ಸನ್ ಕಂಪನಿಗೆ ನಿಮಗೆ ಗೊತ್ತಿಲ್ಲ, 9 ಸಲ ಈ ತರ ಪ್ರಾಬ್ಲಮ್ ಆಗಿದೆ. ಕಂಪನಿಯನ್ನೇ ಕ್ಲೋಸ್ ಮಾಡ್ಬೇಕು ಅಂತ ಪರಿಸ್ಥಿತಿ ಕಂಪನಿಗೆ ಬಂದಿತ್ತು 9 ಸಲ, 1-2 ಸಲ ಅಲ್ಲ. ಆದ್ರೆ ಡಾಕ್ಟರ್ ಲಿಮ್ ಅದನ್ನ ಮೇಲೆ ನಿಂತು ಪುನಃ ದೊಡ್ಡದಾಗೆ ಥಿಂಕ್ ಮಾಡಿದ್ದಾರೆ, ದೊಡ್ಡದಾಗೆ ಬೆಳೆದು ಹೋಗ್ಬಿಟ್ರು. ಅದೇ ತರ ಈಗ ನಿಮ್ಮ ಮಗ ಹೇಳಿದ್ರೆ, ಈಗ ಕರೋನಾ ಬಂದಿದೆ, ನಮ್ಗೆ ಸ್ವಲ್ಪ ಡೋಂಟ್ ವರಿ, ನಿಮ್ಗೆ ನೀವು ನೆಕ್ಸ್ಟ್ ಕೋಟ್ಯಾಧೀಶರೇ ಆಗೋರು. ಯಾಕಂತ ಹೇಳಿದ್ರೆ ಅಂತ ಒಂದು ಪೆಟ್ಟುಗಳನ್ನ ನಾವು ತಡಿಬೇಕು. ನಾವು ಆವಾಗ್ಲೇ ನಾವು ಮುಂದಕ್ಕೆ ಬರ್ತೀವಿ, ಮತ್ತೆ ಮುಂದಕ್ಕೆ ಹೋಗ್ತೀವಿ. ಅದೇನು ನಮ್ಗೆ ಏನು ಬರ್ಲಿಲ್ಲ ಅಂದ್ರೆ ನಾವು ಆರಾಮಾಗ್ಬಿಡ್ತೀವಿ, ಅಂದ್ರೆ ನಾವು ಕಂಫರ್ಟ್ ಝೋನ್ ಅಲ್ಲಿ ಇದ್ ಬಿಡ್ತೀವಂತೆ. ಸೊ ಯಾಕೆ ಈ ಪೆಟ್ಟು ಭಗವಂತ ಕೊಡ್ತಾನಂತ ಹೇಳಿದ್ರೆ, ನೀವು ಸರಿಯಾಗಿ ಯೋಚನೆ ಮಾಡಿ ನೋಡಿ ಮುಂದೆ ನೀವ್ ಏನಾಗ್ತೀರಿ. ನಾನು ನೋಡಿ, ಇನ್ನು 5 ವರ್ಷದಲ್ಲಿ ನಿಮ್ ಜೀವನ ಯಾವ ರೀತಿ ಹೋಗ್ತದೆ ನೋಡಿ.
ಬಂಗಾರ ಆಗ್ತದೆ. ಇದೆಲ್ಲ ನಿಮ್ಗೆ ನೋಡಿ 1 by 1 ಈಗ ನಿಮ್ಗೆ ಏನ್ ಪೆಟ್ಟು ಬಿದ್ದಿದೆ ನಿಮ್ಮ ಮಗನಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ, ಯಾಕಂದ್ರೆ ಅವನಿನ್ನು ಹೆಂಗಿದ್ದಾನೆ, ನಿಮ್ಗೆ ಅವನಿಗೆ ಒಂದು 25 ವರ್ಷದ ಡಿಫರೆನ್ಸ್ ಇದೆ. ಆ ಬ್ರೈನ್ ಉಂಟಲ್ಲ ಅದು ತುಂಬಾ ಥಿಂಕ್ ಮಾಡ್ತದೆ, ತುಂಬಾ ಇನೋವೇಟಿವ್ ಆಗಿ ಥಿಂಕ್ ಮಾಡ್ತದೆ. ನೀವು ಕೆಲವೊಂದು ಹೇಳಿದ್ರಿ, ನೀವು ಅಲೆಮಾರಿ ಜನವರು ಫಾರಿನ್ ಗೆ ಹೋಗಿದಾರಂತ. ನಾನು ಹೇಳುದು ಕೇಳಿ, ಒಳಗಡೆ ಬ್ರೈನ್ ಉಂಟಲ್ಲ ಅದು ಇಂಪಾರ್ಟೆಂಟ್ ಹೊರತು ಹೊರಗಡೆ ಅಲ್ಲ. ಒಳಗಡೆ ಏನಿದೆ ಅದು ಇಂಪಾರ್ಟೆಂಟ್. ಆದ್ರಿಂದ ನಿಮ್ಗೆ ಆ ಭಗವಂತ ಅಂಡರ್ಸ್ಟ್ಯಾಂಡ್ ಮಾಡುವ ಕೆಪಾಸಿಟಿ ಕೊಟ್ಟಿದ್ದಾನೆ. ಡೆಫಿನೆಟ್ಲಿ ನೀವು ಮುಂದೆ ಒಂದ್ ದಿವಸ ದೊಡ್ಡ ಜನರಾಗಿ, ಪ್ರತಿಯೊಬ್ಬರು ನಿಮ್ಮ ಜನಾಂಗದವ್ರು ಮಾತ್ರ ಅಲ್ಲ, ನಿಮ್ಮ ಊರಿನವರು ಪ್ರತಿಯೊಬ್ಬರು DXN ಅವರು ನಿಮ್ಮನ್ನ ನೆನಪಿಡುವಂತ ಒಂದು ಸಂದರ್ಭ ಬರ್ತದೆ ಮುಂದೆ. ನೀವು ಇದನ್ನ ನಂಬಿ, DXN ನಂಬಿ. ಆಮೇಲೆ ನಿಮ್ಮ ಶ್ರೀಮತಿ ಅವರು ಸಹ ಹೇಳಿದ್ರು, ಅವ್ರ ಜೊತೆಗೆ ನಿಮ್ ಜೊತೆಗಿದ್ದಾರೆ. ಯಾಕಂದ್ರೆ ತುಂಬಾ ಜನ ಏನಾಗ್ತದೆ ಅಂತ ಹೇಳಿದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಪ್ರಾಬ್ಲಮ್ ಆಗ್ತದೆ. ನಿಮ್ಗೆ ಆ ಪ್ರಾಬ್ಲಮ್ ಇಲ್ಲ, ಅದನ್ನ ಓವರ್ಕಮ್ ಮಾಡಿದ್ದೀರಿ ನೀವು. ನಿಮ್ಮ ಮಗ ಸಹ ಈಗ ಸಪೋರ್ಟ್ ಅಲ್ಲಿ ಇದ್ದಾರೆ. ನಿಮ್ ಫ್ಯಾಮಿಲಿ ಒಟ್ಟಿಗೆ ನಿಮ್ ಜೊತೆಗೆ ನಾವಿದೀವಿ. DXN ಇದೆ, ಇವೇನು ವರಿ ಮಾಡುವ ಅಗತ್ಯ ಇಲ್ಲ. ಎಂತ ಸಂದರ್ಭದಲ್ಲಿ ಪ್ರಾಬ್ಲಮ್ ಇದ್ರೆ ನೀವು ಬನ್ನಿ ನನ್ನ ಹತ್ರ, ನಿಮ್ಗೆ ಏನ್ ಸಪೋರ್ಟ್ ಬೇಕು ಎಲ್ಲಾ ಸಪೋರ್ಟ್ ನಾವು ಮಾಡ್ತೀವಿ. ಓಕೆ, ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ ನಿಮ್ಗೆ, ಮುಂದೆ ಇನ್ನೂ ಒಳ್ಳೇದಾಗ್ಲಿ, ದೊಡ್ಡ ಲೆವೆಲ್ ಅಲ್ಲಿ ಬೆಳೀರಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೀನಿ. ತುಂಬಾ ಜನ ಕುತ್ಕೊಂಡಿದ್ದಾರೆ, ಇದು ಅವರಿಗೆಲ್ಲ ಮೈಂಡ್ ಓಪನ್. ನೀವು ಹೇಳಿದ ಸ್ಟೋರಿ ಉಂಟಲ್ಲ, ನಿಮ್ಗೆ ಮಾತ್ರ ಅಲ್ಲ, ಇಲ್ಲಿ ತುಂಬಾ ಜನ 32 ಜನ ನನಗೆ ಕಾಣ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಮೈಂಡ್ ಓಪನ್ ಆಗಿದೆ. ಇಂತ ಎಷ್ಟು ಸಂದರ್ಭ ಆ ಕೆಲವೆಲ್ಲ ನೋಡಿ ನಮ್ಗೆ ಏನಾಗ್ತದೆ ಅಂದ್ರೆ, ನಿಮ್ಮ ಅಂಗಡಿಗಳನ್ನ ಒಡೆದು ಹಾಕಿದಾಗ ನಮ್ಗೆ ಇಲ್ಲಿ ಫೀಲ್ ಆಗ್ತದೆ, ಸೊ ಏನ್ ಮಾಡೋದಪ್ಪ ಮುಂದೇನು ಅಂತ. ಆದ್ರೆ ನೀವು ಧೃತಿಗೆಡದೆ ಸೀನಿಯರ್ ಸ್ಟಾರ್ ಡೈಮಂಡ್ ಆಗಿದ್ರಿ, ನೆಕ್ಸ್ಟ್ ಡಬಲ್ ಡೈಮಂಡ್, ಟ್ರಿಪಲ್ ಡೈಮಂಡ್ ಆಗ್ತೀರಿ. ಓನ್ಲಿ ಥಿಂಗ್ ಅಂತ ಹೇಳಿದ್ರೆ DXN ಅನ್ನ ನಂಬಿ, DXN ಮೇಲೆ ವರ್ಕ್ ಮಾಡಿ, DXN ಪ್ರಾಡಕ್ಟ್ ಅನ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ, ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ಜೀವನ ಸುಗಮ ಆಗ್ತದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವನಿಡಾ. ಧನ್ಯವಾದ ಸರ್, ನಮಸ್ಕಾರ. ಎಸ್ ಶೆಟ್ಟಿ ಅವರಿಗೆ ವಿಶೇಷವಾಗಿ ಇವತ್ತು ಜನ್ಮದಿನದಂದು ಹನುಮಂತನವರೇ ನಮ್ಗೆ ಸದಾ ನೀವು ನೆನಪಲ್ಲಿರ್ತೀರಾ, ನೀವೆಲ್ಲರೂ ನೆನಪಲ್ಲಿರ್ತೀರಾ. ನಿಮ್ಮ ಜನ್ಮದಿನವನ್ನ ಇವತ್ತು ಅದ್ಧೂರಿಯಾಗಿ ನಾವು ಆಚರಣೆ ಮಾಡಿದ ಹಾಗೆ ನನಗೆ ಆಯ್ತು. ಖಂಡಿತವಾಗ್ಲೂ ಆ ಒಂದ್ ದಿನ ಬರ್ತದೆ. ನೀವು ಕ್ರೌನ್ ಅಂಬಾಸಿಡರ್ ಆದ ದಿವಸ ನೆನ್ಪಿಟ್ಕೊಳ್ಳಿ, ಕ್ರೌನ್ ಡೈಮಂಡ್ ಆದಾಗ ನೆನ್ಪಿಟ್ಕೊಳ್ಳಿ. ನಿಮ್ಮಿಂದ ಒಂದು ದೊಡ್ಡದಾದಂತಹ ಫಂಕ್ಷನ್ ನ ಇಟ್ಕೊಂಡು ನಾವು ನಿಮ್ಮೂರಿಗೆ ಬಂದು ಎಲ್ಲರೂ ಬಂದು ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಅನ್ನು ಭಾಗವಹಿಸ್ಕೊಳ್ಳೋಣ. ಅದಷ್ಟೇ ಅಲ್ಲದೆ ನಮ್ಮ ಸಣ್ಣಕ್ಕಿನವರವರಿದ್ದು 2 ಕೂಡ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಸಂತೋಷದಲ್ಲಿ ಬರ್ತ್ಡೇ ಕೂಡ ಇದೆ. ಅವರಿಗೆ ಯಶಸ್ಸನ್ನ ಹಾರೈಸೋಣ ನಾವೆಲ್ಲರೂ ಕೂಡ. ಖಂಡಿತವಾಗ್ಲೂ ನಿಮ್ಗೆ ದೇವರು ಯಶಸ್ಸನ್ನ ಕೊಡ್ತಾನೆ 100%.